ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವೀಕ್ಷಕರೇ, ರಾಜೀವ್ ಗೌಡ ಶಿಡ್ಲಘಟ್ಟ ಪೌರಾಯುಕ್ತಿಗೆ ಧಮಕಿ ಹಾಕಿ ಅಬ್ಸ್ಕಾಂಡ್ ಆಗಿ ಪರಾರಿಯಾಗಿ 10 ದಿನಗಳಾಗಿದೆ. ಪಕ್ಷ ರಾಜೀವ್ ಗೌಡನನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಆದರೆ ಕಿಕ್ಔಟ್ ಮಾಡಿದೆ. ಆದರೆ ಇಷ್ಟೇ ಸಾಕ, ಇನ್ನೂ ಕೂಡ ಅರೆಸ್ಟ್ ಯಾಕಿಲ್ಲ? ಒಬ್ಬ ಸ್ಥಳೀಯ ಮುಖಂಡನನ್ನ, ಪೊಲಿಟಿಕಲ್ ಪಾರ್ಟಿಯ ಸ್ಥಳೀಯ ಮುಖಂಡನನ್ನ ಅರೆಸ್ಟ್ ಮಾಡೋದಕ್ಕೆ ಇಡೀ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಗೃಹ ಇಲಾಖೆಗೆ ಸಾಧ್ಯ ಆಗ್ತಾ ಇಲ್ವಾ? ಪೊಲೀಸರಿಗೆ ಸಾಧ್ಯ ಆಗ್ತಾ ಇಲ್ವಾ? ಯಾರು ಈ ರಾಜೀವ್ ಗೌಡನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಯಾರು ಇಷ್ಟೆಲ್ಲ ಮಾಡಿ ಅವ್ರನ್ನ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದ್ದಾರೆ? 10 ದಿನ ಆದರೂ ಕೂಡ ಜಸ್ಟ್ ಒಂದು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ. ಏನೆಲ್ಲ ಇದೆ ಡೀಟೇಲ್ಸ್ ನೋಡಿ. ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಇಳಿಯಕ್ಕಾಗ್ತದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬಾಯಿಗೆ ಬಂದಂತೆ ನಿಂದಿಸಿದ್ದ ಧಮ್ಕಿ ವೀರ ರಾಜೀವ್ ಗೌಡನನ್ನ ಘಟನೆ ನಡೆದು 11 ದಿನಗಳ ಬಳಿಕ ಕಾಂಗ್ರೆಸ್ ಪಕ್ಷದಿಂದ ಹೊರಹಾಕಿದೆ. ರಾಜೀವ್ ಗೌಡನಿಂದಾದ ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಅಮಾನತು ಮಾಡಿದೆ. ನಿರಂತರ ಸುದ್ದಿ ಪ್ರಸಾರ ಮಾಡಿ ರಾಜೀವ್ ಗೌಡ ಕರಾಳ ಮುಖವನ್ನ ಬಯಲು ಮಾಡಿದ್ದ ರಿಪಬ್ಲಿಕ್ ಕನ್ನಡ ಸಮರಕ್ಕೂ ಜಯ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷದಿಂದ ಧಮ್ಕಿ ವೀರ ಕಿಕ್ಔಟ್. ಸಸ್ಪೆಂಡ್ ಆಯ್ತು ರಾಜೀವ್. ಅರೆಸ್ಟ್ ಯಾವಾಗ? ಮಹಿಳಾ ಅಧಿಕಾರಿಗೆ ಫೋನ್ ಮಾಡಿ ಬೆದರಿಕೆ ಹಾಕಿ ಪೌರುಷ ತೋರಿಸಿದ್ದ ಧಮ್ಕಿ ವೀರ ರಾಜೀವ್ ಗೌಡ ಈಗ ಬೀಲ ಸೇರಿದ್ದಾನೆ. ಶಿಡ್ಲಘಟ್ಟದಲ್ಲಿ ತಾನು ಆಡಿದ್ದೆ ಆಟ ಎಂದು ಆಟಾಟೋಪ ಮೆರೆತಿದ್ದ ಕಾಂಗ್ರೆಸ್ ಮುಖಂಡ ಅಡಗಿ ಕೂತಿದ್ದಾನೆ. ಈಗ ಕಾಂಗ್ರೆಸ್ ಪಕ್ಷದಿಂದ ಕೂಡ ಹೊರಹಾಕಲಾಗಿದೆ. ಆದರೆ ರಾಜೀವ್ ಗೌಡ ವಿರುದ್ಧ FIR ದಾಖಲಾಗಿ 11 ದಿನವಾದರೂ ಪೊಲೀಸರು ಇನ್ನೂ ಬಂಧಿಸಿಲ್ಲ. ಎಲ್ಲಿದ್ದಾನೆ ಮಹಿಳಾಧಿಕಾರಿ ನಿಂದಕ? FIR ದಾಖಲಾಗ್ತಿದ್ದಂತೆ ತಲೆಮರೆಸಿಕೊಂಡಿರೋ ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನೋ ಸುಳಿವು ಕೂಡ ಸಿಕ್ಕಿಲ್ಲ. ಪೊಲೀಸರು ಹಲವು ತಂಡ ಮಾಡಿ ಹುಡುಕ್ತಿದ್ದೀವಿ ಎಂದರೂ ಇನ್ನೂ ಪತ್ತೆಯಾಗಿಲ್ಲ. ಸಂಬಂಧಿಕರೊಬ್ಬರ ಕಾರಿನಲ್ಲಿ ರಾಜೀವ್ ಪರಾರಿಯಾಗಿದ್ದು ಪೊಲೀಸರು ತಲಾಶ್ ಮುಂದುವರಿಸಿದ್ದಾರೆ. ಅವರನ್ನು ಬಂಧಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಅವರು ತಲೆಮರೆಸಿಕೊಂಡಿದ್ದಾರೆ. ಆದರೂ ಕೂಡ ನಾವು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಅದನ್ನು ನಿರಂತರವಾದಂಥ ಒಂದು ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಇವತ್ತು 3 ತಂಡ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಫೀಸರ್ನ ಬೈದಿದ್ದಾರೆ. ಇವ್ರಿಗೆ ಅದು ಯಾವುದೂ ಕಣ್ಣಿಗೆ ಕಾಣ್ತಾ ಇಲ್ಲ. ಗೃಹ ಮಂತ್ರಿಗಳು ನಾವು ಹಿಡಿತೀವಿ ಅಂತಾರೆ. ಬಹುಶಃ ಇವರು ವೀರಪ್ಪನ್ ಇದನ್ನೆಲ್ಲ ಕಾಡಲ್ಲಿ ಅಲ್ಲಿ ಹೋಗಿ ಸೇರ್ಕೊಂಡಿರ್ಬೇಕು, ಹಂಗಾಗಿ ಹಿಡಿಯೋಕ್ಕಾಗ್ತದೆ. ರಾಜೀವ್ ಗೌಡನನ್ನ ರಕ್ಷಿಸ್ತಿರೋದು ಯಾರು? ಇನ್ನು ರಾಜೀವ್ ಗೌಡನನ್ನ ರಕ್ಷಿಸ್ತಿರೋದು ಯಾರು ಎಂಬ ಪ್ರಶ್ನೆ ಕೂಡ ದೊಡ್ಡ ಮಟ್ಟದಲ್ಲಿ ಎದ್ದಿದೆ. ಸಚಿವ KH ಮುನಿಯಪ್ಪನವರೇ ರಾಜೀವ್ ಪರ ಕೆಲಸ ಮಾಡ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ಗೂ ಮುನಿಯಪ್ಪ ಕರೆ ಮಾಡಿದ್ರಂತೆ. ಆದರೆ ಪರಮೇಶ್ವರ್ ರಾಜೀವ್ ಗೌಡ ಮಾಡಿದ ತಪ್ಪನ್ನ ಸಹಿಸಲು ಆಗಲ್ಲ ಎಂದಿದ್ದಾರಂತೆ. ಅವರ ಪರವಾಗಿ ನೀವು ನಿಂತಿದ್ದೀರಿ, ಸಪೋರ್ಟ್ ಮಾಡ್ತಾ ಇದ್ದೀರಿ ಅವರಿಗೆ ಅನ್ನುವಂಥ ಟೀಕೆಗಳು ಎಲ್ಲ ಕೇಳಿ ಬರ್ತಾ ಇದೆ ಸರ್. ಅವರು ಒಳ್ಳೆ ಕಾಂಗ್ರೆಸ್ ಕಾರ್ಯಕರ್ತರು. ಅಕಸ್ಮಾತ್ ಇದಾಗಿದೆ, ಇದಾಗಬಾರ್ದಾಗಿತ್ತು. ಅದು ತಪ್ಪು ಮಾತಾಡಿದ್ದಾರೆ. ಅದಕ್ಕೆ ಕಾನೂನಿದೆ, ಕಾನೂನು ಪ್ರಕಾರ ಕ್ರಮ ಜರುಗಿಸ್ತಾರೆ. ಸರ್, ಕಾನೂನು ಪೊಲೀಸರು ಹುಡುಕ್ತಾ ಇದ್ರು, ಅವತ್ತ ಸಿಗ್ತಾ ಇಲ್ಲ. ಅವರಿಗೆ ರಾಜಕೀಯ ಒತ್ತಡ ಇದೆ. ಅದರಲ್ಲಿ ಮುನಿಯಪ್ಪ ಅವ್ರ ನೀವು ಹುಡುಕೊಡ್ರಿ, ನಾವು ಹುಡುಕೋದಲ್ಲ ಸರ್. ಪೊಲೀಸ್ ನೀವು ಸುಮ್ಮನೆ ಏನು ಮಾತಾಡಬೇಕೋ ಮಾತಾಡಿ. ಟೀಕೆಗಳು ಹಂಗೆ ಕೇಳಿ ಬರ್ತಾ ಇದೆ ಸರ್. ಅದು ಒಳ್ಳೆ ಕಾರ್ಯಕರ್ತ ಅಲ್ಲ, ಅವ್ನು ಸರಿಯಾಗಿ ಅವ್ನ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂತ ಎಲ್ಲ ಊರಿಗೆ ಗೊತ್ತಾಗಿದೆ. ಮುನಿಯಪ್ಪ ಅವರು ಯಾವ ದೃಷ್ಟಿಯಿಂದ ಹೇಳಿದ್ರು ಗೊತ್ತಿಲ್ಲ, ಅವ್ರಿಗೆ ಕೇಳಿ ಸ್ವಾಮಿ. ರಾಜೀವ್ ಗೌಡನನ್ನ ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಸಾಕಾಗೋದಿಲ್ಲ. ಸರ್ಕಾರ ಕೂಡಲೇ ರಾಜೀವ್ನನ್ನ ಬಂಧಿಸಬೇಕಿದೆ. ಅಜ್ಞಾತ ಸ್ಥಳದಲ್ಲಿ ಅವಿತು ಕುಳಿತವನನ್ನ ಕಂಬಿ ಹಿಂದೆ ತಳ್ಳಬೇಕಿದೆ. ರಾಜೀವ್ ಗೌಡ ಅರೆಸ್ಟ್ ಆಗುವವರೆಗೂ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾತ್ರ ಈ ವಿಷಯದಲ್ಲಿ ಹಿಂದೆ ಸರಿಯೋ ಮಾತೇ ಇಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಈ ರಾಜೀವ್ ಗೌಡನನ್ನ ಸೇಫ್ ಮಾಡೋಕೆ ಇನ್ನಿಲ್ಲದ ಕಸರತ್ತು ಮಾಡಲಾಗ್ತಾ ಇದೆ. ಆತನನ್ನ ಬಂಧನದಿಂದ ಪಾರು ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಬೇಕೋ ಅದೆಲ್ಲವನ್ನು ಮಾಡಲಾಗ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ ಇದನ್ನೆಲ್ಲ? ಖುದ್ದು ಗೃಹ ಸಚಿವರಿಗೆ ದೂರವಾಣಿ ಕರೆ ಮಾಡಿ ಇದನ್ನ ಯಾರು ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಕಸರತ್ತು ಯಾರು ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಸರ್ಕಸ್ ಯಾರು ಮಾಡ್ತಾ ಇದ್ದಾರೆ? ಆ ಪ್ರಭಾವಿ ಸಚಿವರು ಯಾರು? ಪರಾರಿ ವೀರನ ಪರ ಬ್ಯಾಟ್ ಬೀಸ್ತಾ ಇರೋ ಆ ಸಚಿವ ಯಾರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಮೆಗಾ ಇನ್ಸೈಡ್ ಸ್ಟೋರಿ ವೀಕ್ಷಕರೇ. ಪರಾರಿ ವೀರನನ್ನ ಪಾರು ಮಾಡ್ತಾ ಇರೋದು ಯಾರು? ಯಾವ ಸಚಿವರು?
ಎಲ್ಲಿ ನನ್ ಅದರ್ ದೆನ್ ಮುನಿಯಪ್ಪ ಅವರು ಕಾಲ್ ಮಾಡಿದ್ರಂತೆ ಅನ್ನುವಂಥ ಒಂದು ಸುದ್ದಿ ಇದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾಲ್ ಮಾಡಿದ್ರಂತೆ, ಗೃಹ ಸಚಿವರಿಗೆ ಕರೆ ಮಾಡಿದ್ರಂತೆ. ಈ ವಿಚಾರವಾಗಿ ಇರುವಂಥ ಒಂದು ಸುದ್ದಿ ಇದೆ. ಕರೆ ಮಾಡಿ ಮಾತನಾಡಿದ್ರಂತೆ, ಆ ಸಂದರ್ಭದಲ್ಲಿ ಮನವಿ ಮಾಡಿದ್ರಂತೆ. ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಮಾಹಿತಿ ದೊರೆತಿರ್ತಕ್ಕಂಥದ್ದು. ಮುನಿಯಪ್ಪ ಅವರ ಮನವಿಗೆ ಗೃಹ ಸಚಿವರು ಕೆರಳಿದ್ರಂತೆ. ರಾಜೀವ್ ಗೌಡ ನಡೆ ಸರಿ ಇಲ್ಲ ಅಂತ ಕಡ್ಡಿ ಮುರಿದ ಹಾಗೆ ಉತ್ತರ ಕೊಟ್ಟಿದ್ದಾರಂತೆ ಹೋಮ್ ಮಿನಿಸ್ಟರ್. ಎಸ್ಪಿಗೆ ಕರೆ ಮಾಡಿ ಪ್ರಕರಣದ ಮಾಹಿತಿಯನ್ನ ಪರಮೇಶ್ವರ್ ಅವರು ಪಡ್ಕೊಂಡಿದ್ದಾರಂತೆ. ಸಂಬಂಧಿಕರ ಕಾರ್ನಲ್ಲಿ ಪರಾರಿಯಾಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ ರಾಜೀವ್ ಗೌಡ. ಆ ಸಂಬಂಧಿಕರನ್ನು ಕರೆದು ವಿಚಾರಣೆ ಮಾಡಿದ್ದೇವೆ ಅಂತ ಎಸ್ಪಿ ಹೇಳ್ತಾ ಇದ್ದಾರೆ. ಯಾವುದೇ ಮುಲಾಜು ಬೇಡ, ಖಡಕ್ ಕ್ರಮ ಕೈಗೊಳ್ಳಿ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋ ಯಾವುದೇ ಮುಲಾಜು ಬೇಡ, ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಎಸ್ಪಿಗೆ ಪರಮೇಶ್ವರ್ ಕಟ್ಟಪ್ಪಣೆ ಹೊರಡಿಸಿದ್ದಾರಂತೆ. ಹಾಗಾದ್ರೆ ರಾಜೀವ್ ಗೌಡ ಬಂಧನ ಆಗತ್ತಾ? ಇನ್ನಾದ್ರೂ ರಾಜೀವ್ ಗೌಡ ಬಂಧನ ಆಗತ್ತಾ? ಮುನಿಯಪ್ಪ ಅವರ ಮನವಿಗೆ ಕೆರಳಿದ್ರು ಗೃಹ ಸಚಿವರು ಅನ್ನುವಂಥ ಸುದ್ದಿ, ಮೂಲಗಳಿಂದ ದೊರೆತಿರ್ತಕ್ಕಂಥ ಮಾಹಿತಿ. ಅಧಿಕಾರಿಗೆ ಧಮಕಿ ಹಾಕಿರೋ ಅಂತ ಈ ನಡೆ ಸರಿನಾ ಅನ್ನುವಂಥ ಪ್ರಶ್ನೆಗೆ ಮುನಿಯಪ್ಪನವರು ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿದ್ದು ಆತ ಒಳ್ಳೆ ಕಾರ್ಯಕರ್ತ ಅಂತ. ಇಂಥವ್ರನ್ನೆಲ್ಲ ಒಳ್ಳೆ ಕಾರ್ಯಕರ್ತ ಅಂತ ಡಿಫೆಂಡ್ ಮಾಡ್ಕೋತಾರಲ್ಲ, ಏನು ಹೇಳ್ಬೇಕು ಇವರಿಗೆ ಅನ್ನೋ ಪ್ರಶ್ನೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಹೋಮ್ ಮಿನಿಸ್ಟರ್ಗೆ ಕಾಲ್ ಮಾಡಿ ಮುನಿಯಪ್ಪನವ್ರು ಮಾತನಾಡಿದ್ರು ಅನ್ನುವಂಥದ್ದು ರಾಜಕೀಯ ಮೂಲಗಳಿಂದ ಸಿಗ್ತಾ ಇರ್ತಕ್ಕಂಥ ಒಂದು ಮಾಹಿತಿ. ಏನೆಲ್ಲ ನಡೆದಿದೆ ಈ ಪರಾರಿ ವೀರನ ಪಾರು ಮಾಡುವ ಪ್ರಯತ್ನದಲ್ಲಿ? ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ರಾಜೀವ್ ಗೌಡ ಅವರ ಬೆನ್ನಿಗೆ ಸಚಿವರಾದಂಥ ಮುನಿಯಪ್ಪನವರು ನಿಂತ್ಕೊಂಡಿರೋದ್ರಿಂದ ಸಹಜವಾಗಿ ಪ್ರಕರಣದಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರ್ತಕ್ಕಂಥ ಕೆಲಸವನ್ನು ಮುನಿಯಪ್ಪನವರು ಮಾಡಿದರು. ರಾಜೀವ್ ಗೌಡ ಅವರ ಇಷ್ಟೊತ್ತು ವಿಳಂಬ ಏನಾಗ್ತಾ ಇದೆ ಬಂಧನಕ್ಕೆ, ಅದಕ್ಕೆ ಪ್ರಮುಖ ಕಾರಣ ಸಚಿವರಾದಂಥ ಮುನಿಯಪ್ಪನವರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಅವರ ಪರವಾಗಿ ಬೆಂಬಲವನ್ನು ಕೊಟ್ಟರು, ಸರ್ಕಾರದಲ್ಲಿ ಪ್ರಭಾವವನ್ನು ಬೀರಿದ್ರು, ಒಂದಷ್ಟು ವಿಳಂಬವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಸಚಿವರು, ಗೃಹ ಸಚಿವರಿಂದ ಹಿಡಿದು ಎಲ್ಲರಿಗೂ ಕೂಡ ಒಂದಷ್ಟು ದುಂಬಾಲನ ಬಿದ್ದು ಆತನಿಗೆ ಒಂದು ರೀತಿಯಲ್ಲಿ ಬೇಲ್ ಸಿಗಬೇಕು, ರಿಲೀಫ್ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ನಲ್ಲಿ ಪ್ರಕರಣ ಇತ್ಯರ್ಥ ಆಗುವವರೆಗೂ ಕೂಡ ಒಂದಷ್ಟು ವಿಳಂಬ ಆಗ್ತಕ್ಕಂಥ ಕೆಲಸವನ್ನು ಮಾಡಿದರು. ಯಾವಾಗ ಕೋರ್ಟ್ ಚೀಮಾರಿ ಹಾಕ್ತೋ ರಾಜ್ಯ ಸರ್ಕಾರಕ್ಕೂ ಈಗ ಒಂದು ರೀತಿಯಲ್ಲಿ ಕಸಿವಿಸಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಕೋರ್ಟ್ ಈಗ ಅವರ ವಿಚಾರಣೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆತನನ್ನು ಬಂಧನ ಮಾಡಬೇಕು ಅನ್ನೋಂಥ ಹುಡುಕಾಟ ನಡೆಸ್ತಾ ಇದ್ದಾರೆ. ಆದರೆ ಸಿಗ್ತಾ ಇಲ್ಲ. ಮತ್ತು ಕಾಂಗ್ರೆಸ್ ಪಕ್ಷಕ್ಕೂ ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಸಹಜವಾಗಿ ಬಂಧನಕ್ಕೆ ಈಗಾಗಲೇ ಸೂಚನೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಮತ್ತು ಎಸ್ ಪಿಗೂ ಕೂಡ ಮುಲಾಜಿಲ್ಲದೆ ಅರೆಸ್ಟ್ ಮಾಡಿ ಅನ್ನುವಂಥ ಒಂದಷ್ಟು ಸೂಚನೆಯನ್ನು ನಿನ್ನೆ ಕೊಟ್ಟಿರೋದ್ರಿಂದ ಸಹಜವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಪಕ್ಷ ನಾಯಕರು ವಿರೋಧವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಮುನಿಯಪ್ಪನವರು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಫೋನ್ ಕರೆಯನ್ನು ಮಾಡಿ ಕೂಡ ಅವರಿಗೆ ಈ ವಿಚಾರವಾಗಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಮುನಿಯಪ್ಪನವರಿಗೆ ಒಂದು ಪರಮೇಶ್ವರ್ ಅವರು ಗರಂ ಆಗುವಂಥ ರೀತಿಯಲ್ಲಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀವ್ ನಡೆಯನ್ನು ನಾವು ಸಹಿಸ್ಕೊಳ್ಳಲ್ಲ, ಆತನನ್ನು ಬಂಧನ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಮತ್ತು ಆತನಿಗೆ ಯಾವುದೇ ಥರದ ಸಪೋರ್ಟ್ ಕೂಡ ಸರ್ಕಾರ ಮಾಡಲ್ಲ ಅನ್ನೋಂಥ ಮಾತನ್ನ ಹೇಳಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಅವರ ಬಂಧನ ಈಗ ಸಾಧ್ಯತೆ ಆಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಯಾಕಂದರೆ ಕೋರ್ಟ್ ಹೇಳಿದ ಬೆನ್ನಲ್ಲೇ ಇನ್ನು ಅವತ್ತರಿಗೆ ಬೇಲ್ ಸಿಗಲ್ಲ ಮತ್ತು ಇನ್ನು ಅವ್ರ ರಕ್ಷಣೆ ನಿಲ್ಲಲ್ಲ ಅನ್ನೋಂಥದ್ದು ಗೊತ್ತಾದ ನಂತರ ಈಗ ಕ್ರಮಕ್ಕೆ ಮುಂದಾಗಿರ್ತಕ್ಕಂಥದ್ದು ಗೃಹ ಇಲಾಖೆ. ಶ್ರೀಲಕ್ಷ್ಮಿ. ಆಲ್ ರೈಟ್, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಪೌರಾಯುಕ್ತೆಗೆ ಅಷ್ಟೆಲ್ಲ ಧಮಕಿ ಹಾಕಿ ಪರಾರಿ ಆಗಿರೋ ಈ ಪರಾರಿ ವೀರ್ನ ಬಂಧನ ಯಾವಾಗ? 10-12 ದಿನ ಆಯಿತು. ಇನ್ಯಾವಾಗ ಅರೆಸ್ಟ್ ಮಾಡ್ತಾರೆ? ಯಾಕೆ ಇಷ್ಟು ದಿನ ಕಾಯ್ಕೊಂಡು ಕೂತ್ಕೊಂಡಿದ್ರು? ಆತ ಏನೇನು ಮಾಡಿದ್ದಾನೆ, ಆತನ ವಿರುದ್ಧ ದಾಖಲಾಗಿರೋ FIRನಲ್ಲಿ ಏನೇನಿದೆ ನೋಡ್ತಾ ಹೋಗೋದಾದ್ರೆ, ಪ್ರತಿದಿನ ರಿಪಬ್ಲಿಕ್ ಕನ್ನಡ ಈ ಪ್ರಕರಣವನ್ನು ಫಾಲೋ ಅಪ್ ಮಾಡಿದೆ. ಕಾಂಗ್ರೆಸ್ನಿಂದ ಅಂತೂ ಇಂತೂ ಕಿಕ್ಔಟ್ ಆಗಿ ಆಯಿತು. ಅರೆಸ್ಟ್ ಯಾವಾಗ? ಕಾನೂನಿನಡಿ ಇವ್ರನ್ನೆಲ್ಲ ತರೋದು ಯಾವಾಗ? ರಾಜೀವ್ ಗೌಡ ವಿರುದ್ಧ ಏನೇನು ಪ್ರಕರಣ ಇದೆ ಅಂತ ನೋಡಿದ್ರೆ, ಅಧಿಕಾರಿಯ ಕೆಲಸಕ್ಕೆ ಅಡ್ಡಿ, ಗೌರ್ಮೆಂಟ್ ಸರ್ವೆಂಟ್ ಕೆಲಸ ಮಾಡೋದು ತೊಂದರೆ ಮಾಡಿರುವಂಥದ್ದು, ಅಧಿಕಾರಿಗೆ ಜೀವ ಬೆದರಿಕೆ, ಶಾಂತಿ ಭಂಗಕ್ಕೆ ಪ್ರಚೋದನೆ, BNS ಸೆಕ್ಷನ್ಸ್ ಯಾವ್ಯಾವ್ದು ಹಾಕಿದ್ದಾರೆ ನೋಡಿ, 132, 224, 352, 351, 3 ಇದರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. FIRನಲ್ಲಿ ಈ ಎಲ್ಲ ಸೆಕ್ಷನ್ಗಳನ್ನು ಮೆನ್ಷನ್ ಮಾಡಲಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಇನ್ನೂ ಅರೆಸ್ಟ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಎಲ್ಲಿದ್ದಾರೆ ರಾಜೀವ್ ಗೌಡ? ಎಲ್ಲಿದ್ದಾನೆ ಹಾಗಾದರೆ?
ಆತನಿಗೆ ಇರ್ತಕ್ಕಂಥ ಆಯ್ಕೆ ಏನು? ಈಗ ಮುಂದೇನು ಮಾಡುತ್ತೆ ಕೇಂದ್ರ, ಕ್ಷಮಿಸಿ, ರಾಜ್ಯ ಗೃಹ ಇಲಾಖೆ ಯಾಕೆ ಈತನನ್ನು ಅರೆಸ್ಟ್ ಮಾಡುವಲ್ಲಿ ಇಷ್ಟೊಂದು ವಿಳಂಬ ತೋರ್ತಾ ಇದೆ? ಪೊಲೀಸರಿಗೆ ಹಾಗಾದರೆ ರಾಜು ಗೌಡನನ್ನು ಹಿಡಿಯೋದಕ್ಕೆ ಇಷ್ಟು ದಿನ ಬೇಕಾ? 10 ದಿನಗಳಾಯಿತು. ಇನ್ನೂ ಕೂಡ ಪ್ರಭಾವ ಕೆಲಸ ಮಾಡ್ತಾ ಇದೆಯಾ? ಇನ್ನೂ ಕೂಡ ರಾಜು ಗೌಡನನ್ನು ರಕ್ಷಣೆ ಮಾಡುವಂಥ ಕೆಲಸ ಆಗ್ತಾ ಇದೆಯಾ? ತಪ್ಪು ಯಾರೇ ಮಾಡಿದ್ರು ತಪ್ಪ್ರಿ, ಅದು ರಾಜೀವ್ ಗೌಡ ಮಾಡಲಿ ಅಥವಾ ಇನ್ಯಾರೋ ಮಾಡಲಿ. ಅವರು ಪೊಲಿಟಿಕಲ್ ಲೀಡರಾ ಮತ್ತೊಬ್ಬರ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಗೌರ್ಮೆಂಟ್ ಸರ್ವೆಂಟ್ಗೆ ಆವಾಜ್ ಹಾಕಿ ಇವರು ಪರಾರಿಯಾಗಿ ಓಡಾಡ್ತಾರೆ ಅಂತಂದರೆ ಈಗ ಅವ್ರಿಗಿರೋ ಆಯ್ಕೆ ನೋಡಿ, ಪೊಲೀಸರ ಮುಂದೆ ಬಂದು ಶರಣಾಗ್ಬೋದು. ಹೈಕೋರ್ಟ್ನಲ್ಲೂ ಕೂಡ FIR ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನು ವಜಾ ಮಾಡಲಾಯಿತು. ಇವತ್ತಿನಿಂದ 3 ದಿನ ಕೋರ್ಟ್ ಕಲಾಪಕ್ಕೂ ರಜೆ. ಹಂಗಿದ್ರೆ ಪರಾರಿ ಸ್ಟೇಟೆಲ್ಲ ಇರಬೇಕು ರಾಜು ಗೌಡ, ಅಥವಾ ಶರಣಾಗತಿ ಒಂದು ಆಯ್ಕೆ ಇದೆ. ಪೊಲೀಸರ ಮುಂದೆ ಬಂದು ಶರಣಾಗ್ತಾ ಇದ್ದೀನಿ ಅಂತ ಹೇಳ್ಬಹುದು. ಆವಾಗ ಮುಂದಿನ ಅಗತ್ಯ ಕ್ರಮಗಳನ್ನು ಪೊಲೀಸರು ಕೈಗೊಳ್ತಾರೆ. ಶರಣಾಗತಿಯ ಬಗ್ಗೆ ವಕೀಲರ ಜೊತೆ ಚರ್ಚೆ ಮಾಡಿ ಆತ ಬರೋ ಅಂಥ ಸಾಧ್ಯತೆ ಇದೆ. ಈಗ ಅಜ್ಞಾತ ಸ್ಥಳದಲ್ಲಿದ್ದು ಪರಾರಿ ಸ್ಥಿತಿಯಲ್ಲಿದ್ದಾನೆ. ಎಂಟು ದಿನ, 9 ದಿನ, 10 ದಿನ, 12 ದಿನ ಆಯಿತು. ಇಷ್ಟು ದಿನ ಆದರೂ ಕೂಡ ರಾಜೀವ್ ಗೌಡನನ್ನು ಬಂಧನ ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಪ್ರೊಟೆಕ್ಟ್ ಮಾಡ್ತಾ ಇರೋದು ಯಾಕೆ? ಲಜ್ಜೆಗೆಟ್ಟ ಪರಿಸ್ಥಿತಿಗೆ ಬಂದು ನಿಂತಿದೆಯಾ ವ್ಯವಸ್ಥೆ? ಇಷ್ಟೆಲ್ಲ ಹೇಳ್ತಾ ಇದ್ರು ಮಾಧ್ಯಮಗಳು, ಇಷ್ಟೆಲ್ಲ ಹೇಳ್ತಾ ಇದ್ರು. ಆತನ ವಿರುದ್ಧ FIR ಆಗಿದ್ರು ಕೂಡ, ಕಂಪ್ಲೇಂಟ್ ಆಗಿದ್ರು ಕೂಡ ಆತನನ್ನು ಕನಿಷ್ಠ ಒಂದು ವಿಚಾರಣೆಗೆ ಕರ್ಸಕ್ಕಾಗಿಲ್ಲ ಅಂತ ಅಂದರೆ ಅದನ್ನೆಂಥ ಲಾಬಿ ಕೆಲಸ ಮಾಡ್ತಾ ಇರಬೇಕು? ಧಮ್ಕಿ ಲಾಬಿ ಅಂತ ಕರಿಬೋದು ಇದನ್ನ. ಧಮ್ಕಿ ವೀರರುಗಳ ಲಾಬಿ. ಹಿಂಗೆ ಎಷ್ಟು ಜನ ಇದ್ದಾರೋ ರಾಜ್ಯಾದ್ಯಂತ. ಈ ರಾಜಕಾರಣಿಗಳು ತಮಗೆ ಬೇಕಾಗಿ ಇಂಥವ್ರನ್ನೆಲ್ಲ ಸಾಕಿಟ್ಕೋತಾರಾ ಅನ್ನುವಂಥದ್ದು. ಮತ್ತೆ ಈ ಸಂದರ್ಭ ಬಂದಾಗ ಅವ್ರನ್ನ ಈ ರೀತಿ ಪ್ರೊಟೆಕ್ಟ್ ಮಾಡುವಂಥದ್ದು. ಮುಲಾಜಿಲ್ದೆ ಪ್ರೊಟೆಕ್ಟ್ ಮಾಡ್ತಾ ಇರೋರು ಯಾರು? ರಾಜೀವ್ ಗೌಡನ್ನ ಯಾಕೆ ಅರೆಸ್ಟ್ ಮಾಡೋಕ್ಕಾಗ್ತಾ ಇಲ್ಲ? ಪೊಲೀಸರ ಮೇಲೂ ಕೂಡ ಏನಾದರೂ ಒತ್ತಡ ಇದೆಯಾ? ಪೊಲೀಸರಿಗೆ ಏನು ಸಮಸ್ಯೆ ಆಗ್ತಾ ಇದೆ? ಎಂತೆಂಥವ್ರನ್ನ 4 ದಿನದಲ್ಲಿ 3 ದಿನದಲ್ಲಿ ಹೆಡಮುರಿ ಕಟ್ಟೋ ಅಂತ ನಮ್ಮ ಕರ್ನಾಟಕದ ಪೊಲೀಸರಿಗೆ ಈ ಯಕಶ್ಚಿತ್ ಒಬ್ಬ ಸ್ಥಳೀಯ ಮುಖಂಡನನ್ನು ಈ ಒಂದು ಕೇಸ್ನಲ್ಲಿ, ಧಮಕಿ ಕೇಸ್ನಲ್ಲಿ ಕರ್ಕೊಂಬಂದು ವಿಚಾರಣೆ ಮಾಡೋಕ್ಕೆ ಯಾಕೆ ಆಗ್ತಾ ಇಲ್ಲ? ರಾಜೀವ್ ಗೌಡನನ್ನು ಅಮಾನತು ಮಾಡಿದ್ರೆ ಸಾಕಾ? ಮುಂದಿನ ಕ್ರಮ ಬೇಡವಾ? ಕಾನೂನು ಕ್ರಮ ಬೇಡವಾ? ಪೌರಾಯುಕ್ತಿಗೆ ಧಮಕಿ ಹಾಕಿದ ರಾಜೀವ್ ಗೌಡ ಅರೆಸ್ಟ್ ಇಲ್ವಾ? ಯಾಕೆ ಇನ್ನೂ ಕೂಡ ಅರೆಸ್ಟ್ ಮಾಡಲಾಗ್ತಾ ಇಲ್ಲ? ಧಮಕಿ ವೀರ ರಾಜೀವ್ ಗೌಡ ಬಂಧನ ಯಾವಾಗ? ಅದೇ ಪ್ರಶ್ನೆಗಳನ್ನ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ಧಮಕಿ ವೀರ ರಾಜೀವ್ ಗೌಡನ ಬಂಧನ ಯಾವಾಗ? ಇನ್ನೂ ಎಷ್ಟು ದಿನ ಬೇಕು? FIR ದಾಖಲಾಗೇನೆ 10 ದಿನ ಆಯಿತು, ಇನ್ನೂ ಎಷ್ಟು ದಿನ ಬೇಕು? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಇದ್ದಾರೆ. ಅಭಿಷೇಕ್, ಪೊಲೀಸರಿಗೆ, ನಮ್ಮ ಕರ್ನಾಟಕದ ಪೊಲೀಸರು ಇನ್ಎಫಿಷಿಯೆಂಟು ಅಂತ ನಾನಂತೂ ಒಪ್ಕೊಳ್ಳಲ್ಲ. ಎಂತೆಂಥ ಪ್ರಕರಣಗಳನ್ನು ಭೇದಿಸಿದ್ದಾರೆ, ಎಂತೆಂಥವ್ರನ್ನು ಹಿಡಿದಿದ್ದಾರೆ. ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಎಸ್ ಅಭಿಷೇಕ್, ಪೊಲೀಸರು ಖಂಡಿತವಾಗ್ಲೂ ತುಂಬ ಸೂಪರ್ ಎಫಿಷಿಯೆಂಟ್ ಇದ್ದಾರೆ. ಕರ್ನಾಟಕದ ಪೊಲೀಸರು ಎಂತೆಂಥವ್ರನ್ನೂ ಅರೆಸ್ಟ್ ಮಾಡಿದ್ದಾರೆ. ಈ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡೋಕ್ಕೆ ಯಾಕೆ ಇಷ್ಟು ಸಮಯ ತಗೋತಾ ಇದ್ದಾರೆ? ಏನು ಒತ್ತಡ ಇದೆ ಅವ್ರ ಮೇಲೆ? ಏನು ಪರಿಸ್ಥಿತಿ ಇದೆ? ಎಸ್, ಈಗಾಗಲೇ ಏನು ಅಧಿಕಾರದ ಬಳಕೆ ಈ ರೀತಿಯಾಗೂ ಕೂಡ ಆಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತಾನೆ ಹೇಳ್ಬೋದಾಗಿದೆ. ಎಂತೆಂತಹ ವ್ಯಕ್ತಿಗಳನ್ನ ಪೊಲೀಸರು ಹೆಡೆಮುಡಿ ಕಟ್ಟಿದ್ದಾರೆ. ಈತ ಒಬ್ಬ ಯಕಶ್ಚಿತ್ ಅಂತಾನೆ ಹೇಳ್ಬೋದು. ಆದರೆ ಅವರ ಮೇಲಿರುವಂತಹ, ಅಂದರೆ ಪೊಲೀಸರ ಮೇಲಿರುವಂತಹ ಒತ್ತಡ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ 8 ದಿನಗಳ ಕಾಲ ಒಬ್ಬ ಅಕ್ಯೂಸ್ಗೆ ಆತನನ್ನು ಬಂಧನ ಮಾಡೋದಕ್ಕೆ ಸಾಕಷ್ಟು ಒಂದು ಇದನ್ನ ಪ್ರೆಷರ್ ಇದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಆತನನ್ನ ಬಂಧನ ಮಾಡೋದಕ್ಕೆ ಪೊಲೀಸರು ಕೂಡ ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಬಂಧನ ಮಾಡೋದಕ್ಕಲ್ಲ, ಈ ರೀತಿಯಾದಂತಹ ಒಂದು ಒತ್ತಡವನ್ನ ಇದು ಮಾಡದೆ, ಅಂದ್ರೆ ಒತ್ತಡಕ್ಕೂ ಇದಾಗಿದೆ. ಈಗ FIR ಕೂಡ ದಾಖಲಾಗಿದೆ. FIR ದಾಖಲಾಗಿದ್ರು ಒಬ್ಬ ಆರೋಪಿಯನ್ನ ಬಂಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಈಗ ಸದ್ಯದ ಮಟ್ಟಿಗೆ ಅದರಲ್ಲಿ ಆ ಒಂದು FIR ನಲ್ಲಿ ಇರುವಂತಹ BNS ಸೆಕ್ಷನ್ಗಳೇನಿದೆ ಅದೆಲ್ಲವೂ ಕೂಡ ಬಂಧನ ಮಾಡುವಂತಹ ಒಂದು ಸೆಕ್ಷನ್ಗಳಾಗಿರುವಂಥದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಸ್ಟೇಷನ್ ಬೇಲ್ ಕೊಡುವಂಥದ್ದು ಅದು ಯಾವುದು ಕೂಡ ಇರೋದಿಲ್ಲ. ಹೀಗಾಗಿ ಸಹಜವಾಗಿಯೇ ಪೊಲೀಸರಿಗೆ ತಮ್ಮ ಅಂದ್ರೆ ಇಕ್ಕಟ್ಟಿನ ಪರಿಸ್ಥಿತಿ ಈಗ ಸದ್ಯ ನಿರ್ಮಾಣ
ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದಾಗಿದೆ. ಈಗ ಸಂಪೂರ್ಣವಾಗಿ ನಿನ್ನೆ ನಡೆದಂತಹ ಒಂದು ಪ್ರಹಸನಗಳೇನಿದೆ, ಅಮಾನತು ಏನಿದೆ, ಸ್ವಲ್ಪ ಮಟ್ಟಿಗೆ ಪೊಲೀಸರಿಗೆ ಒತ್ತಡ ಕಡಿಮೆ ಮಾಡುವಂತಹ ಒಂದು ಕೆಲಸಗಳಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಹಿರಿಯ ಏನೋ ರಾಜಕಾರಣಿಗಳೇನಿದ್ದಾರೆ, ಹಿರಿಯ ಮಂತ್ರಿಗಳೇನಿದ್ದಾರೆ, ಅವರು ಕೂಡ ಈ ವಿಚಾರದಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರ್ದು. ಈಗಾಗಲೇ ಸಾಕಷ್ಟು ಒಂದು ಮುಜುಗರಕ್ಕೆ ಒಳಪಟ್ಟಿದೆ ಪಕ್ಷ. ಹೀಗಾಗಿ ಸಹಜವಾಗಿಯೇ ಜನರು ಕೂಡ ಆಕ್ರೋಶಗೊಳ್ತಾರೆ. ಜನ ನೋಡ್ತಾ ಇದ್ದಾರೆ. ಹೀಗಾಗಿ ಯಾಕಂದ್ರೆ ತಾನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಅಫೆನ್ಸ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಪೊಲೀಸರು ಆಕ್ಷನ್ಗಳನ್ನು ತಗೊಳ್ತಾರೆ. ಆದರೆ ಇಂತಹ ವ್ಯಕ್ತಿ ಈ ರೀತಿಯಾಗಿ ಧಮಕಿಯನ್ನು ಹಾಕ್ತಾನೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ, ಆದರೂ ಕೂಡ ಇವರ ಬಂಧನ ಯಾಕಿಲ್ಲ ಅಂತ ಹೇಳಿ. ಹಾಗಾದ್ರೆ ಇಂತಹ ವ್ಯಕ್ತಿಗಳನ್ನ ಕಾಂಗ್ರೆಸ್ ಸಾಕಿಕೊಂಡಿದೆಯಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಇದನ್ನ ಜನ ಕೂಡ ಮಾತನಾಡ್ತಾರೆ. ಈ ರೀತಿಯಾದಂತಹ ಕೃತ್ಯಗಳು ನಡೆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಜನರ ಒಂದಷ್ಟು ಮಾತುಗಳನ್ನು ತಪ್ಪಿಸೋದಕ್ಕೆ ಮತ್ತೆ ಈಗಾಗಲೇ ಏನು ವಿರೋಧ ಪಕ್ಷ ಕೂಡ ಸಾಕಷ್ಟು ಒಂದು ಇದನ್ನು ಮಾಡ್ತಾ ಇದೆ, ಅಂದರೆ ಟೀಕೆಯನ್ನು ಮಾಡ್ತಾ ಇದೆ, ಇನ್ನೂ ಕೂಡ ಬಂಧನ ಮಾಡೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈಗ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಸಿಕ್ಕಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ಅವರು ರಾಜೀವ್ ಗೌಡ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಈಗ ಪ್ರಶ್ನೆ ಮಾಡ್ತಲೇ ಬಂದಿದೆ. ಈಗ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿರುವಂಥದ್ದು. ಆತ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಿ ಏನು ಹೇಳಲಾಗ್ತಾ ಇದೆ. ಎಸ್ಕೇಪ್ ಆಗಿರುವಂತಹ ಒಂದು ಸ್ಥಳಕ್ಕೆ ಅವರೊಂದು ತೆರಳಿ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಎಲ್ಲಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಪೊಲೀಸರಿಗೆ ತಿಳಿಯದೆ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ಸಂಬಂಧಿಕರಾಗಿರಬಹುದು ಮತ್ತು ಇನ್ನಿತರ ವೇನಲ್ಲಿ ಆತನ ಬಂಧನ ಮಾಡೋದಕ್ಕೆ ಈಗಾಗಲೇ 4 ಟೀಮ್ಗಳನ್ನು ಫೌಂಡ್ ಮಾಡಲಾಗಿದೆ. ಮತ್ತು ಅದರಲ್ಲಿ ಸೈಬರ್ ಟೀಮ್ ಏನಿದೆ, ಅಂದರೆ ಟೆಕ್ನಿಕಲ್ ಆಗಿ ಕಾರ್ಯನಿರ್ವಹಿಸುವಂತಹ ಒಂದು ಟೀಮ್ ಏನಿದೆ, ಅದನ್ನು ಕೂಡ ಈಗಾಗಲೇ ಇದನ್ನು ಮಾಡ್ತಾ ಇರುವಂಥದ್ದು. ಮತ್ತು ಆತ ಯಾವ ಕಾರಿನಲ್ಲಿ ಪರಾರಿಯಾಗಿದ್ದಾನೆ ಅದರ ನಂಬರ್ಗಳನ್ನು ಟ್ರೇಸ್ ಔಟ್ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ಟೋಲ್ಗಳಿಗಾಗಿರಬಹುದು ಮತ್ತೆ ಇನ್ನಿತರ ಭಾಗದಲ್ಲಿ ಅಂದರೆ CCTVಗಳನ್ನು ಪರಿಶೀಲನೆ ನಡೆಸುವಂತಹ ಮುಖಾಂತರ. ಥ್ಯಾಂಕ್ ಯು. ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ, ವಾಲ್ಮೀಕಿ ಹಗರಣಕ್ಕಿಂತಾನೂ ದೊಡ್ಡ ಹಗರಣ ಅಂತ ಹೇಳಬಹುದಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ, 100 ಕೋಟಿ ರೂಪಾಯಿಗಳ ಲಂಚ ಕೊಡಬೇಕು ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಚರ್ಚೆಗೊಳಗಾಗಿದೆ. ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಕೂಡ ಬಿಜೆಪಿ JDS ಸದಸ್ಯರು RB ತಿಮ್ಮಾಪುರ್ ರಾಜೀನಾಮೆ ಕೊಡಬೇಕು ಅಂತ ಧರಣಿ ನಡೆಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಲಂಚಾವತಾರ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಭ್ರಷ್ಟಾಚಾರದ ಆಡಿಯೋ ಬಾಂಬ್ಗಳು ಸಚಿವರ ಕುರ್ಚಿಯನ್ನೇ ಅಲುಗಾಡಿಸ್ತಾ ಇದೆ. ಸದನದಲ್ಲೂ ಕೂಡ ಕೋಲಾಹಲಕ್ಕೆ ಕಾರಣವಾಗಿದೆ. ಸದನದಲ್ಲೂ ಅಬಕಾರಿ ಲಂಚಾವತಾರ ಕದನ. ತಿಮ್ಮಾಪುರ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ, ಬಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ಅಬಕಾರಿ ಲಂಚಾವತಾರ ವಿರುದ್ಧ ಬಿಜೆಪಿ ಸಮರವನ್ನ ಸಾರ್ತಾ ಇದೆ. ಸಚಿವ RB ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿತಾ ಇದೆ. ಸದನದಲ್ಲಿ ನಿನ್ನೆ ಬಿಜೆಪಿ ನಾಯಕರು ಭ್ರಷ್ಟ ಸಚಿವರೇ ರಾಜೀನಾಮೆ ಕೊಟ್ಟು ತೊಲಗಿ ಎಂಬ ಭಿತ್ತಿ ಪತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಹೈಡ್ರಾಮಾ ಸೃಷ್ಟಿಯಾಗ್ತಾ ಇದ್ದಂತೆ ಕಲಾಪ ಮಂಗಳವಾರಕ್ಕೆ ಮುಂದೂಡಿಕೆಯಾಗಿದೆ. ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ, ಬಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತು ನೋಡಿ, ರಾಜೀನಾಮೆ ಕೊಡಬೇಕು, ಆಮೇಲೆ ತನಿಖೆ. ಮಂಗಳವಾರವೂ ಸದನದಲ್ಲಿ ಸಚಿವ RB ತಿಮ್ಮಾಪುರ್ ರಾಜೀನಾಮೆಗೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯಲಿದ್ದಾರೆ. ಸಚಿವರ ತಲೆದಂಡಕ್ಕೆ ಬೇಕಾದ ಸಾಕ್ಷಿಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಈಗಿರುವಂತಹ ಆಡಿಯೋ ಜೊತೆಗೆ ಮತ್ತಷ್ಟು ದಾಖಲೆಗಳನ್ನು ಸಂಗ್ರಹಿಸ್ತಾ ಇದ್ದಾರೆ. ಹೆಚ್ಚುವರಿ ಮಾಹಿತಿ ಸಂಗ್ರಹಕ್ಕಾಗಿ JDS ನಾಯಕರ ಜೊತೆಗೆ ಗೌಪ್ಯ ಸಭೆ ನಡೆಸ್ತಾ ಇದ್ದಾರೆ. ಮೊದಲು ರಾಜೀನಾಮೆ ನೀಡಿ ತನಿಖೆ ಎದುರಿಸಿ. ತಿಮ್ಮಾಪುರ್ ಅವರು ಮೊದಲು ರಾಜೀನಾಮೆ ಕೊಡಬೇಕು. ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು. ಅದಾದ ಮೇಲೆ ಬೇರೆಯವ್ರದ್ದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಅವ್ರಿಗೆ ಹೇಳಿಸಿ, ಮುಖ್ಯಮಂತ್ರಿಗಳಿಗೆ ಹೇಳಿ, ತಿಮ್ಮಾಪುರ್ ಅವರೇ ಹೇಳಲಿ, ನೋಡಿ ನಾನು ಒಬ್ಬನೇ ಅಲ್ಲ ಎಲ್ಲರದ್ದು ಇದೆ, ಅದನ್ನು ಇನ್ವೆಸ್ಟಿಗೇಟ್ ಮಾಡಿ, ಇಲ್ಲಾಂದ್ರೆ ನನ್ನೊಬ್ಬನ್ನೇ ಯಾಕೆ ನೀವು ತೆಗಿತಾ ಇದ್ದೀರಿ, ರಾಜೀನಾಮೆ ಕೊಡಿಸ್ತೀರಿ, ಅವ್ರನ್ನೂ ಕೊಡಿಸಿ ಅಂತ ಹೇಳಲಿ ಅವರೇ. ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿ. ಅಬಕಾರಿ ಇಲಾಖೆ ಅಂತಕ್ಕಂಥದ್ದು ಒಂದು ಲೂಟಿಕೋರ ಇಲಾಖೆ ಆಗಿದೆ. ಅಬಕಾರಿ ಸಚಿವ RB ತಿಮ್ಮಾಪುರ್ ಅವರ ನೇತೃತ್ವದಲ್ಲಿ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾನು ಆಗ್ರಹಪಡಿಸ್ತೇನೆ.
ಹಾಲಿ ನ್ಯಾಯಮೂರ್ತಿಗಳಿಂದ ತನಿಖೆ ಮಾಡಿಸಿ. ಇದಕ್ಕೆ ದೊಡ್ಡ ರೀತಿಯ ತನಿಖೆ ಆಗಬೇಕಾಗಿದೆ. ಇದು ಗೌರ್ಮೆಂಟನ್ನು ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಜುಡಿಷಿಯಲ್ ಇರುವಂಥ ಒಬ್ಬ ಹೈಕೋರ್ಟ್ನವರು ಯಾರು ದೊಡ್ಡ ಜಡ್ಜನ್ನು ಹಿಡಿದು ಅವರ ನೇತೃತ್ವದಲ್ಲಿ ಇದೊಂದು ಎನ್ಕ್ವೈರಿ ಆದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ನಾನ್ಯಾಕೆ ರಾಜೀನಾಮೆ ನೀಡಬೇಕು? ನನ್ನೇನು ಪಾತ್ರ ಅದರಲ್ಲಿ? ನಾನ್ಯಾಕೆ ರಾಜೀನಾಮೆ ಕೊಡಬೇಕು? ಯಾವ್ದ್ರ ಸ್ವಲ್ಪ ರಾಜೀನಾಮೆ ಕೊಡ್ಬೇಕು? ನಾನು ಏನು ತಪ್ಪು ಮಾಡಿದ್ದಿಲ್ಲ. ಆಡಿಯೋ ಭಾಳ ಜನಕ್ಕೆ ಬಂದಿದೆ, ಭಾಳ ಜನರದ್ದು ಆಡಿಯೋ ಬರ್ತದೆ. ನಿಂದು ಆಡಿಯೋ ಬದುಕುಲ್ಲ, ನಿನ್ನ ಮೇಲೆ ಏನು ಎನ್ಕ್ವೈರಿ ಮಾಡೋಕ್ಕತ್ತೆ? ಹಿಂದಿನ ಮುಖ್ಯಮಂತ್ರಿಗಳು ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋ ಹೊತ್ನಾಗ ಈ ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ಮ್ಯಾನಿಪ್ಯುಲೇಟಿಂಗ್ ಇರ್ತಾವೆ, ಇದನ್ನೆಲ್ಲ ನಂಬಬಾರ್ದು ಅಂತ ಹೇಳಿದ್ರು ಹಿಂದಿನ ಯಡಿಯೂರಪ್ಪನವ್ರು. ಹೇಳಿದ್ರು ಗೊತ್ತಾ, ಗೌರ್ಮೆಂಟ್ ಫಾರ್ಮ್ ಮಾಡೋದ್ನಾಗ MLA ಜೋಡಿ ಮಾತಾಡಿದ್ದ ವಿಡಿಯೋ ಇತ್ತು. ಆವಾಗ ಇವ್ರು ಏನು ಹೇಳಿದರು, ಇಂಥ ಆಡಿಯೋಗಳ ಮೇಲೆ ಯಾವನೋ ಒಬ್ಬ ಮಾತಾಡಿದಾನಂದರೆ ರಾಜೀನಾಮೆ ಕೊಟ್ಟಿದ್ರು. ಶತಾಯಗತಾಯವಾಗಿ ಅಬಕಾರಿ ಸಚಿವರು ರಾಜೀನಾಮೆ ಕೊಡಲೇಬೇಕು ಅಂತ ಬಿಜೆಪಿ ಪಟ್ಟು ಹಿಡಿದಿದೆ. ಆದರೆ ಆರ್ಬಿ ತಿಮ್ಮಾಪುರ್ ರಾಜೀನಾಮೆ ನೀಡ್ತಾರ ಅನ್ನೋದೇ ಯಕ್ಷ ಪ್ರಶ್ನೆ. ಬೇರೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಕೋಟಿ ಲಂಚವನ್ನ ಪಡೆಯಲಾಗಿತ್ತು. ಭ್ರಷ್ಟ ಅಧಿಕಾರಿಗಳು ಈಗ ಲೋಕಾಯುಕ್ತರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ಪ್ರಮುಖವಾಗಿ ನೋಡಿ, ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಟಿ ಕೋಟಿ ಲಂಚವನ್ನ ಪಡೆಯಲಾಗಿತ್ತು ಅಧಿಕಾರಿಗಳು. ಆ ಡೀಲ್ ಆದಂತಹ ಅಧಿಕಾರಿಗಳು ಲೋಕಾಯುಕ್ತ ಕೈಯಲ್ಲಿ ಲಾಕ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದ ಬಳಿ ಎಫ್ಐಆರ್ನ ಎಕ್ಸ್ಕ್ಲೂಸಿವ್ ಪ್ರತಿ ಇದೆ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಪ್ರತಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿರುವಂತದ್ದು. ಈಗಾಗಲೇ ಲೋಕಾಯುಕ್ತ ಎಫ್ಐಆರ್ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ಈ ಕೋಟಿ ಕೋಟಿ ಲಂಚದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಬಿ ತಿಮ್ಮಾಪುರ್ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ಇಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ. ಸೊ ಈಗಾಗಲೇ ಒಂದು ಕಡೆ ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರ ಹೆಸರು ಉಲ್ಲೇಖ ಆಗಿರುವಂತದ್ದು. ಯಾಕಂದ್ರೆ ಈ ಕೋಟಿ ಕೋಟಿ ಲಂಚದಲ್ಲಿ ಭ್ರಷ್ಟ ಅಧಿಕಾರಿಗಳು ಲಾಕ್ ಆಗಿದ್ದಾರೆ. ಅದರ ಜೊತೆಗೆ ಲೋಕಾಯುಕ್ತರು ಕೂಡ ತನಿಖೆಯನ್ನ ಬಿರುಸಿನಿಂದ ಸಾಗಿಸಿರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಸಚಿವರ ಹೆಸರು ಉಲ್ಲೇಖ ಆಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತರು ಬೇಟೆಯಾಡಿದ್ದಾರೆ. ನನ್ನ ಪಾತ್ರವೇ ಇಲ್ಲ ಅಂತ ತಿಮ್ಮಾಪುರ್ ಅವರು ಹೇಳ್ತಿದ್ದಾರೆ. ಹಾಗಾದ್ರೆ ಎಫ್ಐಆರ್ ನಲ್ಲಿ ದಾಖಲಾಗಿರುವಂತದ್ದು ಯಾರ ಹೆಸರು? ಲೋಕಾಯುಕ್ತ ಎಫ್ಐಆರ್ ನಲ್ಲಿ ಸಚಿವರು ಅಂತ ಉಲ್ಲೇಖವನ್ನ ಮಾಡಲಾಗಿದೆ. ನನ್ನ ಪಾತ್ರ ಇಲ್ಲ ಅಂತ ಅಂದ ಮೇಲೆ ಎಫ್ಐಆರ್ ನಲ್ಲಿರುವಂತಹ ಸಚಿವರು ಯಾರು? ಹಾಗಿದ್ರೆ ತಿಮ್ಮಾಪುರ್ ಅವರನ್ನ ಬಿಟ್ಟು ಬೇರೆ ಅಬಕಾರಿ ಸಚಿವರು ಇದ್ದಾರೆ. ಹಾಗಿದ್ರೆ ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರುವಂತದ್ದು ಅಬಕಾರಿ ಸಚಿವರು ತಿಮ್ಮಾಪುರ್ ಅಂತ. ಆದ್ರೆ ನನ್ನ ಪಾತ್ರ ಇಲ್ಲ ಅಂತ ಅಂದ ಮೇಲೆ ಯಾವ ಸಚಿವರ? ಹಾಗಿದ್ರೆ ಅಬಕಾರಿ ಇಲಾಖೆಯ ಸಚಿವರು ಯಾರು? ಹಾಗಿದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಚಿವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರಲ್ಲ, ಆ ಸಚಿವರು ಯಾರು? ಹಾಗಿದ್ರೆ ಸೊ ಪ್ರಮುಖವಾಗಿ ಗಮನಿಸಬಹುದು ನೀವಿಲ್ಲಿ ಅಬಕಾರಿ ಲೈಸೆನ್ಸ್ಗೆ ಲಂಚ ಪಡಿತಾ ಇದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನೀವು ನೋಡ್ತಾ ಇರುವಂತದ್ದು ನಮ್ಮ ರಿಪಬ್ಲಿಕ್ ಕನ್ನಡಗೆ ದೊರೆತಿರುವಂತಹ ಎಕ್ಸ್ಕ್ಲೂಸಿವ್ ಎಫ್ಐಆರ್ ಕಾಪಿ. ಅಲ್ಲಿ ಬರ್ತಿದ್ದಾರೆ ನೋಡಿ, ಗಮನಿಸ್ತಾ ಇರ್ಬೋದು. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಅಬಕಾರಿ ಇಲಾಖೆಯಲ್ಲಿ ನಡೆದಂತಹ ಭ್ರಷ್ಟಾಚಾರದ ವಿಚಾರವಾಗಿ ಅಲ್ಲಿ ಎಫ್ಐಆರ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಸಚಿವರ ಹೆಸರನ್ನ. ಹಾಗಾಗಿ ಈ ಸಚಿವರ ಹೆಸರು ಇಲ್ಲಿ ಉಲ್ಲೇಖ ಆಗಿದೆ, ಆದ್ರೆ ಇಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಅಬಕಾರಿ ಸಚಿವರು ಹೇಳ್ತಾರೆ. ಹಾಗಾದ್ರೆ ಲೋಕಾಯುಕ್ತರು ಇಲ್ಲಿ ಮೆನ್ಷನ್ ಮಾಡಿರುವಂತಹ ಹೆಸರು ಯಾರ್ದು? ಆರ್ಬಿ ತಿಮ್ಮಾಪುರ್ ರಾಜೀನಾಮೆಯನ್ನ ನೀಡಲೇಬೇಕು ಅಂತ ಈಗಾಗಲೇ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಅದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಈಗ ಆರ್ಬಿ ತಿಮ್ಮಾಪುರ್ ಸಿಎಂ ಭೇಟಿ ಆಗಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ. ಆರ್ಬಿ ತಿಮ್ಮಾಪುರ್ ವಿಧಾನಸೌಧದ ಸಿಎಂ ಕಚೇರಿಯಲ್ಲಿ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ತಿಮ್ಮಾಪುರ್ ಅವರ ಜೊತೆ ಈಗಾಗಲೇ ಭೇಟಿ ಮಾಡಿ ಮಾತಾಡಿದ್ರು. ಸಿಎಂ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಿಎಂ. ನಂದೇನ್ ತಪ್ಪಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು? ಹೆಸರೇ ಹೇಳಿದ್ದಾರೆ, ಆಡಿಯೋ ಇದೆ ಅನ್ನುವ ಮಾತ್ರಕ್ಕೆ ನಾನು ತಪ್ಪಿತಸ್ಥ ಅಲ್ಲ ಅನ್ನುವಂಥದ್ದನ್ನ
ಆರ್ ಬಿ ತಿಮ್ಮಾಪುರ್ ಈಗಾಗಲೇ ಹೇಳಿದ್ರು, ಮಾತಾಡಿದ್ರು. ಈಗ ಸಿಎಂ ಜೊತೆ ಚರ್ಚೆ ಮಾಡಿದ್ದಾರೆ, ಸಿಎಂಗೆ ಅದರ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರೋದು. ಈ ಭ್ರಷ್ಟಾಚಾರದ ಆರೋಪದ ಬಗ್ಗೆ ಮಾಹಿತಿಯನ್ನ ಸಿಎಂ ಪಡ್ಕೊಂಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಅಸಲಿಗೆ ನಡೆದಿದ್ದೇನು, ಈ ಅಧಿಕಾರಿಗಳು ಕೇವಲ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಹೆಸರನ್ನ ಬಳಸಿಕೊಂಡು ಈ ಲಂಚವನ್ನ ಪಡೆದಿರೋದಾ, ಅಥವಾ ಇದರಲ್ಲಿ ಅಸಲಿಗೂ ಯಾರದೋ ಸಚಿವರ ಕೈವಾಡ ಇದೆಯಾ, ಅಥವಾ ಅದು ಅಬಕಾರಿ ಸಚಿವರೇನಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಭೇಟಿಯಾದ ಸಂದರ್ಭದಲ್ಲಿ ಸಿಎಂ ಅವರಿಗೆ ತಿಮ್ಮಾಪುರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನನ್ನ ಹೆಸರು ದುರ್ಬಳಕೆ ಆಗಿದೆ ಅಂತ ತಿಮ್ಮಾಪುರ್ ಸಬೂಬನ್ನ ನೀಡಿದ್ದಾರೆ. ಈ ಹಿಂದೆ ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು, ನನ್ನ ಹೆಸರನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಆ ಅಧಿಕಾರಿಗಳು, ಇದರಲ್ಲಿ ನನ್ನ ಪಾತ್ರ ಇಲ್ಲ, ನನ್ನ ತಪ್ಪಿಲ್ಲ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಾನು ಯಾವುದೇ ತನಿಖೆಗೂ ಕೂಡ ಸಿದ್ಧ ಅನ್ನುವಂಥದ್ದನ್ನ ಕೂಡ ಈಗಾಗಲೇ ಆರ್ ಬಿ ತಿಮ್ಮಾಪುರ್ ಹೇಳ್ತಾ ಇದ್ದಾರೆ. ಸ್ವತಂತ್ರವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ಬಿಜೆಪಿ ನಾಯಕರ ಆಗ್ರಹ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ತಿಮ್ಮಾಪುರ್ ತನಿಖೆಯನ್ನು ಎದುರಿಸಬೇಕು, ಜೊತೆಯಲ್ಲಿ ರಾಜೀನಾಮೆಯನ್ನು ಕೊಡಬೇಕು ಅಂತ ಬಿಜೆಪಿ ನಾಯಕರು ಕೂಡ ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಮುಜುಗರ ಆಗಿರುವಂಥ ನಿಟ್ಟಿನಲ್ಲಿ ಸಿಎಂ ಜೊತೆ ಮೀಟ್ ಆಗಿ ಮಾತುಕತೆಯನ್ನ ಮಾಡಿದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಸರ್ಕಾರಕ್ಕೆ ನಿಜಕ್ಕೂ ಕೂಡ ಈ ಅಬಕಾರಿ ಇಲಾಖೆಯ ಕರ್ಮಕಾಂಡದಿಂದ ಬಹಳ ದೊಡ್ಡ ಮುಜುಗರ ಅಂತೂ ಆಗಿದೆ. ಆ ನಂತರದಲ್ಲಿ ಆ ಮುಜುಗರವನ್ನ ತಪ್ಪಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಕೆಲಸಗಳಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಈಗ ಸಿಎಂ ಹಾಗೂ ಅಬಕಾರಿ ಸಚಿವರ ಮೀಟಿಂಗ್, ಏನೇನು ಮಾತಾಡಿದ್ರು, ಏನೇನು ಸ್ಪಷ್ಟನೆಯನ್ನ ಕೊಟ್ಟರು, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಬಸವರಾಜ್. ರೂಪ, ಅಬಕಾರಿ ಹಗರಣ ರಾಜ್ಯ ಸರ್ಕಾರಕ್ಕೆ ನುಂಗ್ಲಾರದಂತ ತುತ್ತಾಗ್ತಾ ಇದೆ. ಯಾಕಂದ್ರೆ ಅಧಿವೇಶನ ಕರೆದಿತ್ತು ರಾಜ್ಯ ಸರ್ಕಾರ, ಈಗ ಅದೇ ಮುಳುವಾಗಿರ್ತಕ್ಕಂಥದ್ದು. ಅಧಿವೇಶನದಲ್ಲಿ ಬಿಜೆಪಿಯ ನಾಯಕರು ಮತ್ತು ಇವರು JDS ನಾಯಕರು ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಮನ್ರೇಗಾ ವಿಚಾರವಾಗಿ ಚರ್ಚೆ ಮಾಡಬೇಕು, ರಾಜ್ಯಪಾಲರ ಭಾಷಣದ ಮೇಲೆ ಚರ್ಚೆ ಆಗಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಇಚ್ಛೆ ಆಗಿತ್ತು. ಆದರೆ ಅಬಕಾರಿ ಹಗರಣವನ್ನೇ ಅಜೆಂಡಾ ಮಾಡಿರ್ತಕೊಂಡಿರ್ತಕ್ಕಂಥ ಬಿಜೆಪಿ ಹಾಗೂ JDS ನಿನ್ನೆ ಉಭಯ ಸದನಗಳಲ್ಲಿ ಧರಣಿಯನ್ನ ಮಾಡಿದ್ರು. ಹೀಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ವಿಚಾರ ಮಾಡಬೇಕಾದಂಥ ಪರಿಸ್ಥಿತಿಗೆ ಈಗ ಎದುರಾಗಿರ್ತಕ್ಕಂಥದ್ದು. ಇದನ್ನು ಹೀಗೆ ಬೆಳೀತಾ ಹೋದರೆ ಇನ್ನೊಂದು ವಾರಗಳ ಕಾಲ ಅಧಿವೇಶನ ಇದೆ, ಆ ಅಧಿವೇಶನ ಕೂಡ ಬಲಿಯಾಗುತ್ತೆ ಅನ್ನುವಂಥದ್ದು ಮತ್ತು ಪ್ರಮುಖವಾದಂಥ ವಿಚಾರಗಳು, ಆ ಬಿಲ್ಗಳು ಪಾಸ್ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ತೆಲ್ಲವಾಗಿದೆ. ಹೀಗಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಆರ್ ಬಿ ತಿಮ್ಮಾಪುರ್ ಅವ್ರನ್ನ ನಿನ್ನೆ ತಮ್ಮ ಕಚೇರಿಗೆ ಕರೆಸಿಕೊಂಡು ಒಂದಷ್ಟು ಸ್ಪಷ್ಟನೆ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ಥರದ ಗಂಭೀರ ಆರೋಪಗಳು ಬರ್ತಾ ಇದೆ, ಯಾಕೆ ಈ ಥರದ ಆರೋಪಗಳು ಬಂತು, ನೀವು ಮುಂಚೆಯಿಂದನೂ ಹೇಳ್ತಾ ಇದೆಯಾ ನನ್ನ ಪಾತ್ರ ಇಲ್ಲ ಅನ್ನುವಂಥದ್ದಾದರೆ, ಆದರೆ ಪಾತ್ರ ಇಲ್ಲ ಅನ್ನುವಂಥದ್ದಾದರೆ ನಿನ್ನ ಹೆಸರು ಕೂಡ ಈ FIR ಅಲ್ಲಿ ಕೂಡ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾವೆ ಬಿಜೆಪಿ ಮತ್ತು JDS. ಈಗ ಇದನ್ನೇ ಮುಂದುವರಿಸ್ತಾ ಹೋದರೆ ನಾವು ರಾಜ್ಯ ಸರ್ಕಾರಕ್ಕೆ ಮುಜುಗರ ಆಗ್ತಾ ಇದೆ, ಇದನ್ನ ಸ್ಪಷ್ಟನೆ ಕೊಡುವಂಥ ನಿಟ್ಟಿನಲ್ಲಿ ನೀನು ಉತ್ತರ ಕೊಡುವಂಥ ಒಂದು ತಾಕೀತನ್ನ ಆರ್ ಬಿ ತಿಮ್ಮಾಪುರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅನ್ನೋ ಮಾಹಿತಿಗಳಿದ್ದಾವೆ. ಹೀಗಾಗಿ ಆರ್ ಬಿ ತಿಮ್ಮಾಪುರ್ ಅವರು ಈಗಲೂ ಕೂಡ ನಾನು ಕ್ಲಿಯರ್ ಆಗಿದೆ, ನನ್ನ ಹೆಸರು ಬೇಗ ದುರ್ಬಳಕೆ ಮಾಡ್ಕೊಳ್ಳಾಗ್ತಾ ಇದೆ ಅನ್ನೋ ಒಂದಷ್ಟು ಸಬೂಬನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಚಿಂತಿಸಬೇಕಾಗಿದೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಬಗ್ಗೆ ಮಧ್ಯಪ್ರವೇಶ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಆರ್ ಬಿ ತಿಮ್ಮಾಪುರ್ ಅವರ ರಾಜೀನಾಮೆ ಪಡೆಯುವಂಥ ನಿಟ್ಟಿನಲ್ಲಿ ಏನಾದರೂ ಹೈಕಮಾಂಡ್. ಓಕೆ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಆರ್ ಬಿ ತಿಮ್ಮಾಪುರ್ ಅವರ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಕೇಳಿಬಂದಿದೆ. ಸ್ವತಂತ್ರವಾಗಿ ತನಿಖೆ ಆಗಬೇಕು ಅಂತ ಬಿಜೆಪಿ ಈಗ ಪಟ್ಟನ್ನ ಹಿಡಿದು ಕೂತಿರುವಂತದ್ದು. ಇಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರವಾಗಿ ತನಿಖೆ ಆಗ್ಲೇಬೇಕು. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಕ್ಯಾಬಿನೆಟ್ಗೆ ಕಪ್ಪು ಮಸಿಯನ್ನ ಬಳಿದರ ತಿಮ್ಮಾಪುರ್ ಅವರು. ಸೊ ಹಾಗಾಗಿ ಹೈಕೋರ್ಟ್ ಹಾಲಿ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ತನಿಖೆ ಆಗ್ಲೇಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ರಿಪಬ್ಲಿಕನ್ನಲ್ಲಿ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಅವರ ಎಕ್ಸ್ಕ್ಲೂಸಿವ್ ಮಾತು. ಭ್ರಷ್ಟಾಚಾರದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ತಿಮ್ಮಾಪುರ್ ಅವರ ವಿರುದ್ಧ ಸ್ವತಂತ್ರ ತನಿಖೆ ಆಗ್ಲೇಬೇಕು ಅನ್ನುವಂತಹ ಪಟ್ಟನ್ನು ನಡೆದಿರುವಂತದ್ದು. ಈಗ ಆರ್ ಬಿ ತಿಮ್ಮಾಪುರ ಒಂದು ಹೇಳಿಕೆಯನ್ನು ತಾವು ಯಾವ ರೀತಿಯಾಗಿ ನೋಡ್ತೀರಿ ಸರ್? ನೋಡಿ, ಆರ್ ಬಿ ತಿಮ್ಮಾಪುರ ಅವರ ಹೇಳಿಕೆ ಏನಿದೆ, ಅವರು ಡೆಸ್ಪರೇಟ್ ಆಗಿದ್ದಾರೆ. ನಾನು ಒಬ್ಬನೇ ಸಿಕ್ಕಿ ಬಿದ್ದಿದ್ದೇನೆ ಅನ್ನುವಂಥ ಬೇಜಾರು ಅವರನ್ನು ಕಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಮನಸ್ಸಿಗೆ ಬಹಳ ನೊಂದಿದ್ದಾರೆ. ನಾನು ಒಬ್ಬನೇ ಯಾಕೆ ಸಿಕ್ಕಿ ಬೀಳಬೇಕು, ಇಡೀ ಕ್ಯಾಬಿನೆಟ್ ಎಲ್ಲರೂ ಸಹ ಸಿಕ್ಕಿ ಬೀಳಬೇಕೆನ್ನುವಂಥ ಆಸೆ ಅವರಲ್ಲಿದೆ. ಅಂದರೆ ನನಗೆ ಕಂಪನಿ ಸಿಗ್ತದೆ ಅನ್ನುವಂಥ ಮನಸ್ಥಿತಿಯಲ್ಲಿ ಮಾಡಿದ್ದಾರೆ. ಅವ್ರು ಹೇಳೋದಂತೂ ನಿಜ. ಕರಪ್ಷನ್ನು ನನ್ನ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ಅಲ್ಲ, ಎಕ್ಸೈಸಲ್ಲಿ ಮಾತ್ರ ಅಲ್ಲ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ಇದೇ ಥರದ ಕರಪ್ಷನ್ ಇದೆ ಅನ್ನೋದನ್ನು ಅವರು ಡೈರೆಕ್ಟಾಗಿ ಹೇಳಿದ್ದಾರೆ. ಅಂದರೆ ಇಡೀ ಸರ್ಕಾರದ ಮೇಲೆ ನಾವು ಏನಂತ ಹೇಳ್ತಾ ಬಂದಿದ್ದೀವಿ ಇಷ್ಟು ತನಕ, ಕ್ಯಾಬಿನೆಟ್ ಒಂದು ಮಂತ್ರಿ ಅದನ್ನು
ಕನ್ಫರ್ಮ್ ಮಾಡಿದ್ದಾರೆ, ನಮ್ಮಲ್ಲಿ ದೊಡ್ಡ ರೀತಿಯ ಕರಪ್ಷನ್ ನಡೀತಾ ಇದೆ ಅನ್ನುವಂಥ ವಿಷಯದಲ್ಲಿ. ಮತ್ತು ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಅವರು, ಅವರ ಸಂಬಂಧಿಕರು, ಒಬ್ಬ ಹತ್ತಿರದ ಸಂಬಂಧಿ ಮತ್ತು ಅಧಿಕಾರಿಗಳು ಎಲ್ಲರೂ ಸಹ ಇನ್ವಾಲ್ವ್ ಇದ್ದಾರೆ ಅನ್ನೋದು ಇವಾಗಲೇ ಎಲ್ಲ ಮೀಡಿಯಾದಲ್ಲಿ ಬರ್ತಾ ಇದೆ. ಮತ್ತು FIR ಸಹ ಇಬ್ಬರ ಮೇಲೆ ಆಗಿದೆ. ಇಮಿಡಿಯೇಟಾಗಿ ಅವರು ರೆಸಿಗ್ನೇಷನ್ನ ಕೊಡಬೇಕಾಗಿದೆ. ರೆಸಿಗ್ನೇಷನ್ ಕೊಡಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ. ಹಾಗಾಗಿ ಬೇರೆ ಮಂತ್ರಿಗಳು ಯಾರು ಕರಪ್ಷನ್ ಮಾಡ್ತಾ ಇದ್ದಾರೆ ಅವರು ಸಿಕ್ಕಿಬಿಡಲಿಲ್ಲ, ಅವರು ರೆಸಿಗ್ನೇಷನ್ ಕೊಡ್ತಾ ಇಲ್ಲ, ನಾನು ಒಬ್ಬನೇ ಯಾಕೆ ರೆಸಿಗ್ನೇಷನ್ ಕೊಡಬೇಕು ಅನ್ನುವಂಥ ಒಂದು ದುಃಖದಿಂದ ಅವರು ಮಾತಾಡ್ತಾ ಇದ್ದಾರೆ. ಹಿರಿಯ ಸಚಿವರು ಈ ಮಾತನ್ನು ನೇರವಾಗಿ ಹೇಳಿರ್ತಕ್ಕಂಥ, ಮಾಧ್ಯಮಗಳಲ್ಲಿ ಬಹಿರಂಗವಾಗಿ ಹೇಳಿರ್ತಕ್ಕಂಥದ್ದು. ಇದು ಏನು ತನಿಖೆ ಆಗಬೇಕು ಅಂತೀರಾ? ಎಲ್ಲ ಇಲಾಖೆ ಸಚಿವರ ಮೇಲೂ ಕೂಡ ಆರೋಪ ಬಂದಿದೆ, ಅಥವಾ ಯಾವ ರೀತಿಯ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತೀರಿ? ನೋಡಿ, ಇದಕ್ಕೆ ದೊಡ್ಡ ರೀತಿಯ ತನಿಖೆ ಆಗಬೇಕಾಗಿದೆ. ಇದು ಗೌರ್ಮೆಂಟನ್ನು ಬಿಟ್ಟು ಇಂಡಿಪೆಂಡೆಂಟಾಗಿ ಜುಡಿಷಿಯರಲ್ಲಿರುವಂಥ ಒಬ್ಬ ಹೈಕೋರ್ಟ್ನವರು ಯಾರು ದೊಡ್ಡ ಜಡ್ಜನ್ನು ಹಿಡಿದು ಅವರ ನೇತೃತ್ವದಲ್ಲಿ ಇದೊಂದು ಎನ್ಕ್ವೈರಿ ಆದರೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಇದು ಮೋಡದಲ್ಲಿ ಏನಾಗಿದೆ, ಮತ್ತೊಂದರಲ್ಲಿ ಏನಾಗಿದೆ, ಅದೇ ರೀತಿಯಲ್ಲಿ ಇದು ಮುಚ್ಚಿ ಹಾಕುವಂಥ ಕೆಲಸ ಆಗ್ತದೆ. 2 ರೌಂಡ್ ಎನ್ಕ್ವೈರಿ ಮಾಡ್ತಾರೆ, ಮತ್ತೇನು ಸಹ ಮುಂದುವರಿದಿಲ್ಲ. ಇದೊಂದು ಇಂಡಿಪೆಂಡೆಂಟ್ ಜಡ್ಜ್ ಮೂಲಕ ಒಂದು ಸಮಿತಿಯನ್ನು ಮಾಡಿ ಅವರ ಮೂಲಕ ಇದನ್ನು ಮಾಡಬೇಕಾಗಿದೆ. ಯಾಕಂದರೆ ಪ್ರತಿಯೊಬ್ಬ ಕ್ಯಾಬಿನೆಟಲ್ಲಿರುವಂಥ ಎಲ್ಲ ಮಂತ್ರಿಗಳ ಮೇಲೆ, ಎಲ್ಲ ಡಿಪಾರ್ಟ್ಮೆಂಟ್ ಮೇಲೆ, ಇನ್ಕ್ಲೂಡಿಂಗ್ CM, ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಆಫ್ ದಿ ಕ್ಯಾಬಿನೆಟ್ ಕರ್ನಾಟಕದ ಹೇಳ್ತಾರಂತ ಹೇಳಿದರೆ ಅದರ ಡೆಪ್ತ್ ಏನಿದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಮಂತ್ರಿ ಹಾಗೆ ಹೇಳಬೇಕಾದ್ರೆ ದೊಡ್ಡ ರೀತಿಯಲ್ಲಿ ಇದೊಂದು ಭ್ರಷ್ಟಾಚಾರದ ದಂಧೆ ನಡೀತಾ ಇದೆ. ಬಹುಶಃ ಇವರೆಲ್ಲ ಕಲೆಕ್ಷನ್ ಮಾಡಿ ಹೈಕಮಾಂಡಿಗೆ ಕಳಿಸೋದು ಅದು ಇದೆಲ್ಲ ಆಗ್ತಾ ಇರಬೇಕು. ಹಾಗಾಗಿ ಇವ್ರಿಗೆ ಸಹ ಅದ್ರ ಬಗ್ಗೆ ಮಾಹಿತಿ ಇದೆ, ಈ ಮಿನಿಸ್ಟ್ರಿಗೆ ಸಹ ಅದ್ರ ಬಗ್ಗೆ ಮಾಹಿತಿ ಇದೆ, ಬೇರೆ ಡಿಪಾರ್ಟ್ಮೆಂಟಿನ ಬಗ್ಗೆ ಸಹ ಮಾಹಿತಿ ಇದೆ. ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳ್ತೀರಿ ಅಂತ? ಒಬ್ಬ ಸಚಿವರು, ಕ್ಯಾಬಿನೆಟ್ ಮಿನಿಸ್ಟರು ಈ ರೀತಿ ಬಹಿರಂಗ ಹೇಳಿಕೆ ಎಲ್ಲ ಸಚಿವರ ಮೇಲೆ ಆರೋಪ ಮಾಡಿದ್ದಾರೆ ಅಂದರೆ, ಮುಖ್ಯಮಂತ್ರಿ ಅವರು ಕೂಡ ಇನ್ಕ್ಲೂಡು ಕ್ಯಾಬಿನೆಟಲ್ಲಿ, ಏನು ಹೇಳ್ತೀರಿ? ಮುಖ್ಯಮಂತ್ರಿಗಳು ಅವರದ್ದೇ ಆದ ಡೆಸ್ಪರೇಷನಲ್ಲಿ ಇದ್ದಾರೆ. ಕುರ್ಚಿಯನ್ನು ಒಂದು ಉಳಿಸ್ಕೊಳ್ಳುವಂಥ ಪ್ರಯತ್ನ ಒಂದು ಕಡೆಯಲ್ಲಿ ಮಾಡ್ತಾ ಇದ್ದರೆ, ಇನ್ನೊಂದು ಕಡೆ ಎಲ್ಲ ಮಂತ್ರಿಗಳು ಅವರಿಗೆ ಮನಸ್ಸಿಗೆ ಬಂದ ಹಾಗೆ ಎಲ್ಲ ರೀತಿಯಲ್ಲಿ ಎಲ್ಲ ಕಡೆಗಳಿಂದ ಎಲ್ಲೆಲ್ಲಿ ದುಡ್ಡು ಸಿಗ್ತದೆ ಆ ರೀತಿಯ ದುಡ್ಡನ್ನು ಕೀಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಅಕ್ರಮ ಮರಳು ಮಾಫಿಯಾದ ವಿರುದ್ಧ ದೇವದುರ್ಗ ಶಾಸಕಿ ಕರೆಮ್ಮ ಈಗಾಗಲೇ ಸಮರವನ್ನ ಸಾರಿದ್ದಾರೆ. ಈಗಾಗಲೇ ಅಲ್ಲಿ ಮರಳು ಮಾಫಿಯಾ ನಡೀತಾ ಇತ್ತು, ಅವರ ವಿರುದ್ಧ ತೊಡೆತಟ್ಟಿ ನಿಂತಿದ್ರು. ಆದರೆ ಇದೆಲ್ಲ ನಡೆದ ಬೆನ್ನಲ್ಲೇ ಮನೆಗೆ ನುಗ್ಗಿ ಧಮಕಿಯನ್ನ ಹಾಕುವಂತಹ, ಜೀವ ಬೆದರಿಕೆಯನ್ನ ಹಾಕುವಂತಹ ಘಟನೆಗಳು ಕೂಡ ನಡೆದವು. ಮಾಫಿಯಾ ವಿರುದ್ಧ ಸಮರ ಸಾರಿದ್ದಕ್ಕೆ ಜನಪ್ರತಿನಿಧಿಗೆ ಧಮಕಿ ಹಾಕುವಂತಹ ಘಟನೆ ನಡೆದಿದೆ. ಶಾಸಕಿ ಮನೆಗೆ ನುಗ್ಗಿ ಧಮಕಿ ಹಾಕಿದ್ದಾರೆ ಮರಳು ಮಾಫಿಯಾ ಜನ. ಈ ಪ್ರಕರಣವನ್ನ ಈಗ CM ಗಮನಕ್ಕೆ ತಂದಿದ್ದಾರೆ ಶಾಸಕಿ ಕರೆಮ್ಮ. ಮರಳು ಮಾಫಿಯಾ ಹಿಂದೆ ಇರುವಂತಹ ಕೆಲವರ ಹೆಸರನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಕರೆಮ್ಮ ಪ್ರಕರಣವನ್ನ CM ಗಂಭೀರವಾಗಿ ಪರಿಗಣಿಸಿದ್ದಾರೆ. ಸದನದಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡೋದಕ್ಕೂ ಕೂಡ CM ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಮಂಗಳವಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನ್ ಆಗಿದೆ, ರಾಯಚೂರು ಭಾಗದ ಕೃಷ್ಣಾ ನದಿ ತೀರದಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ಯಾವ ರೀತಿಯಾಗಿ ನಡೀತಾ ಇದೆ, ಇದೆಲ್ಲವನ್ನೂ ಕೂಡ ಸದನದ ಮುಂದೆ ತೆರೆದಿಡೋದಕ್ಕೆ ಕರೆಮ್ಮ ಕೂಡ ಈಗ ತಯಾರಿಯನ್ನ ನಡೆಸಿದ್ದಾರೆ. ಈ ಅಕ್ರಮ ಮರಳು ಮಾಫಿಯಾದ ವಿರುದ್ಧ ಸಮರವನ್ನ ಸಾರಿದ್ರು ಕರೆಮ್ಮ. ಆ ನಂತರದಲ್ಲಿ ಮನೆಗೆ ನುಗ್ಗಿ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಬಂದು ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನುವಂಥ ವಿಚಾರ. ಶ್ರೀನಿವಾಸ್ ನಾಯಕ್ ಅನ್ನುವಂಥ ರೌಡಿ ನೂರಾರು ಜನರನ್ನ ಕರ್ಕೊಂಡು ಬಂದು ಬೆದರಿಕೆ ಹಾಕಿದ್ದಾನೆ ಅಂತ ಕರೆಮ್ಮ ಈಗಾಗಲೇ ಕೊಟ್ಟಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆತನ ಹೆಸರನ್ನ ಕೂಡ ಹಾಕಿದ್ದಾರೆ. ಹಾಗಾದ್ರೆ ಈ ಅಕ್ರಮ ಮರಳು ಮಾಫಿಯಾಗೂ ಇವ್ರಿಗೂ ಏನ್ ಸಂಬಂಧ ಅನ್ನುವಂಥ ಪ್ರಶ್ನೆ. ಅಕ್ರಮ ಮರಳು ಮಾಫಿಯಾ ವಿರುದ್ಧ ಮಾತಾಡಿದ್ರೆ ಹಾಗಾದ್ರೆ ಜನಪ್ರತಿನಿಧಿಗೆ ಮನೆಗೆ ಬಂದು ಧಮಕಿಯನ್ನ ಹಾಕ್ತಾರೆ ಅನ್ನೋದಾದ್ರೆ ಉಳಿದಂಥವ್ರ ಕಥೆ ಏನು ಅನ್ನುವಂಥ ಪ್ರಶ್ನೆಯನ್ನ ಕೂಡ, ಕಳವಳವನ್ನ ಕೂಡ ಇದೇ ಸಂದರ್ಭದಲ್ಲಿ ಶಾಸಕಿ ವ್ಯಕ್ತಪಡಿಸಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದೇವದುರ್ಗದ ಶಾಸಕಿಯಾಗಿರುವಂತಹ ಕರೆಮ್ಮ ನಾಯಕಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ. ಮರಳು ಮಾಫಿಯಾದ ವಿರುದ್ಧ ನೀವು ತೊಡೆತಟ್ಟಿ ನಿಂತಿರೋದು ಬಹಳ ಶ್ಲಾಘನೀಯ, ಖುಷಿಯ ವಿಚಾರ. ಆದ್ರೆ ಶಾಸಕಿಗೆ ಎಲ್ಲೋ ಒಂದ್ ಕಡೆ ಭದ್ರತೆ ಇಲ್ಲ, ಅಥವಾ ನೀವು ಧ್ವನಿ ಎತ್ತಿದಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಮನೆಗೆ ಬಂದು ಧಮಕಿ ಹಾಕ್ತಾರೆ ಅನ್ನೋದಾದ್ರೆ ಮುಂದಿನ ಹೋರಾಟ ನಿಮ್ದು ಯಾವ ರೀತಿ ಆಗಿರುತ್ತೆ? ಯಾರವರು, ಅವರು ಹಿಂದೆ ಯಾರಿದ್ದಾರೆ, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ದೂರಲ್ಲಿ ಒಂದಷ್ಟು ಹೆಸರುಗಳನ್ನ ಉಲ್ಲೇಖ ಮಾಡಿದಿರಿ, ಅವ್ರ ಬ್ಯಾಕ್ ಗ್ರೌಂಡ್ ಏನು? ಟಿವಿ ಅವ್ರ ಲೈನ್ ಆಗ್ಯದ ಸರ್. ಮೇಡಮ್ ಅದೇ ಏನಾಗ್ಯದ ಅಂದ್ರೆ, ಇದು ನಾವು ಗೆದ್ದಲ್ಲಿಂದ ಇದು ಸಮಸ್ಯೆ ಪದೇ ಪದೇ ಇದೇ ತರಾನೇ ನಮ್ಗ ಅವೆಲ್ಲ ಇನ್ಸಿಡೆಂಟ್ಗಳ ನಡೀತದವ.
ಹೌದು. ನಮ್ಮಲ್ಲಿ ಕೃಷ್ಣಾ ನದಿ ತೀರದಲ್ಲಿ ಕೃಷ್ಣಾ ನದಿ ತೀರದ ದೇವದುರ್ಗ ಇರೋದ್ರಿಂದ ಸಾಕಷ್ಟು ಮರಳು ಅಲ್ಲಿ ಜಾಸ್ತಿ ಸಂಗ್ರಹಣೆ ಆಗ್ತದ. ಅದನ್ನ ನ್ಯಾಯಯುತವಾಗಿ ಲೀಗಲ್ ಆಗಿ ನಮ್ಗೆ ಮರಳಿನ ಅವಶ್ಯಕತೆ ಇರ್ತದೆ. ಯಾಕಂದ್ರೆ ನೂರಾರು ಟ್ರ್ಯಾಕ್ಟರ್ಗಳು ಕೂಡ ರೈತರು ಅದನ್ನೇ ನಂಬಿಕೊಂಡು ಟ್ರ್ಯಾಕ್ಟರ್ಗಳು ತಗೊಂಡಾರ. ಆದ್ರೆ ಅವರಿಗೆ ರಾಯಲ್ಟಿ ಇಶ್ಯೂ ಮಾಡಿ ಅವರಿಗೆ ರಾಯಲ್ಟಿ ಕೊಡ್ರಿ, ನ್ಯಾಯಯುತವಾದ ಒಂದು ಮರಳನ್ನ ಸಾಗಾಣಿಕೆ ಆಗ್ಲಿ ಅನ್ನೋಂಥದ್ದು ನನ್ನ ಉದ್ದೇಶ. ಇಷ್ಟೆಲ್ಲ ಹೇಳಿದ್ರು ಕೂಡ ಅಲ್ಲಿ ಟೆಂಡರ್ ಆದ್ರೂ ಟೆಂಡರ್ ಓಪನ್ ಮಾಡ್ಲಾರ್ದಂಗ ಅಕ್ರಮವಾಗಿ ಮರಳು ಹಗಲು ರಾತ್ರಿ ಮರಳು ಹೋಗೋದ್ರಿಂದ ಅಲ್ಲಿ ಜನರು ನನಗ ದಿನ ನೂರಾರು ಕಾಲ್ ಮಾಡಿ, ಮೇಡಮ್ ನಾವು ಬೆಳೆದ ಬೆಳೆ ಎಲ್ಲ ಧೂಳ್ದಾಗ ತುಂಬಿ ಹೋಗ್ತದ, ನಾವು ರೈತರ ಕಷ್ಟದಾಗಿದ್ದೀವಿ, ಎಲ್ಲ ಮಹಿಳೆಯರು ಕೂಡ ಹೇಳ್ತಾರ, ರಸ್ತೆಗಳೆಲ್ಲ ಹಾಳಾಗ್ತಾವ, ಅದು ಅಂತರ್ಜಲ ಕುಸಿತದ, ಇದೆಲ್ಲ ಸಮಸ್ಯೆ ಆಗ್ತದ ಅಂತ ಒಂದು ಕೇಸಿ ಜನ ಹೇಳಿದಾಗ ನಾನು ಅದನ್ನ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಗಿ ಬಿಡೋದು, ಕಡಿವಾಣ ಹಾಕ್ಲೇಬೇಕು ಅನ್ನೋಂಥದ್ದು ನಾನು ಗೆದ್ದಾಗ್ಲಿಂದ ಕೂಡ ಇದೇ ತರ ನಾನು ಒಂದು ನಿರ್ಧಾರ ಮಾಡೇನ್ರಿ ಮೇಡಮ್. ಯಾಕಂದ್ರೆ ನಾನು ಎಲೆಕ್ಷನ್ ಪೂರ್ವದಲ್ಲಿ ಕೂಡ ಈಗ ಅಲ್ಲಿ ಮೊದಲ ಅಧಿಕಾರದಾಗಿರೋಂಥವ್ರು ಮರಳು ಇದನ್ನ ಸಾಗಾಣಿಕೆ ಮಾಡ್ಕೊಂಡು ಬಂದಾರ. ನಮ್ಗೇನ್ ಅವಾಗ ಅವ್ರು ಮಾಡ್ಯಾರ ಅಂತ ಹೇಳಿದ್ರೆ ನಾವೇನು ಅದ್ರ ವಿರುದ್ಧ ಈಗ ನನ್ನ ಅವಧಿಯಲ್ಲಿ ಯಾವುದೇ ಕಾರಣಕ್ಕೂ ಅಕ್ರಮವಾಗಿ ಬರೀ ಮರಳಷ್ಟೇ ಅಲ್ಲ, ಬೇರೆ ಯಾವ ಕೂಡ ನಡಿಬಾರ್ದು. ಮಟಗ ಇರ್ಲಿ, ಇಸ್ಪೀಟ್ ಇರ್ಲಿ, ಮದ್ಯ ಮಾರಾಟ ಇರ್ಲಿ, ಇವೆಲ್ಲನೂ ಬಂದ್ ಮಾಡ್ಬೇಕನ್ನೋಂಥದ್ದು ನನ್ನ ಉದ್ದೇಶ ರೀ ಮೇಡಮ್. ಜನಪರವಾಗಿ ನಾನು ಕಳಕಳಿಟ್ರಿ ಕೆಲಸ ಮಾಡ್ತಾ ಇದ್ದೀನಿ. ಇದನ್ನ ಅವರು ಖಂಡಿಸಿ ಅವರು ಮನೆಗಳಿಗೆ ಬಂದು, ಇಲ್ಲ ನೀವು ಅಕ್ರಮವಾಗಿ ಮರಳನ್ನ ಯಾಕೆ ಬಂದ್ ಮಾಡ್ತೀರಿ, ಅದಕ್ಕೆಲ್ಲ ನೀವೇನು ಅನ್ನೋಂಥದ್ದನ್ನ ಅವರು ನನಗೆ ಕೇಳಿ ಇದೆಲ್ಲ ಈ ರೀತಿ ನನಗೆ ಬೆದರಿಕೆಗಳು ಇರೋದಂತ ಸತ್ಯ ಮೇಡಮ್. ಮೇಡಮ್, ಅದರ ಜೊತೆಯಲ್ಲಿ ಈ CCTV ವಿಜುವಲ್ಸ್ ನೀವು ರಿಲೀಸ್ ಮಾಡಿದ್ರಲ್ವಾ, ಅದರಲ್ಲಿ ಶ್ರೀನಿವಾಸ್ ನಾಯಕ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದಾನೆ, ಆತ ನನಗೆ ಬೆದರಿಕೆ ಹಾಕಿದ್ದು ಅನ್ನೋದನ್ನ ದೂರಲ್ಲೂ ಕೂಡ ಉಲ್ಲೇಖ ಮಾಡಿದ್ರಿ. SP ಅವ್ರಿಗೂ ಕೂಡ ಅದನ್ನೇ ತಿಳಿಸಿದ್ರಿ. ಯಾರೀತ? ಈತನಿಗೂ ಆ ಮರಳು ದಂಧೆಗೂ ಏನ್ ಕನೆಕ್ಷನ್? ಈಗ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುತ್ತಂತ ಶ್ರೀದೇವಿ ಅವರು ಅಣ್ಣ, ಅವರು ಶ್ರೀನಿವಾಸ್ ನಾಯ್ಕ್ ಅಂತೇಳಿ, ಅವರು ನಮ್ಮ ತಾಲೂಕದವ್ರಲ್ಲ, ಅವರು ಹೊರಗಡೆ ಸುರ್ಪುರದವ್ರು. ಅವರು ಸುಮ್ನೆ ಬಂದು ಇಲ್ಲಿ ವಾತಾವರಣ ಕೆಡ್ಸಕ್ಕ ಸುಮ್ನೆನೆ ನಮ್ಮವ್ರನ್ನೆಲ್ಲ ಎತ್ತಿ ಕಟ್ಕೊಂಡು ಅಲ್ಲೆಲ್ಲ ಅವರು ನೂರಾರು ಟಿಪ್ಪರ್ ಇಟ್ಕೊಂಡು ಆತ ಮೊದ್ಲಿಂದನೂ ಅದೇ ಉದ್ಯೋಗ ಮಾಡೋ ಮನುಷ್ಯ. ಬರೇ ನಮ್ಮ ತಾಲೂಕದಷ್ಟೆಲ್ಲ ಮಾನವಿಯಲ್ಲಿ ಕೂಡ ಹಿಂದಕ್ಕೆಲ್ಲ ಇದೇ ತರ ಇನ್ಸಿಡೆಂಟ್ ಎಲ್ಲ ನಡೆದಿದ್ವು. ಇವೆಲ್ಲ ಮಾಡಿ ನಮ್ಮಲ್ಲಿ ಕೂಡ ಅವತ್ತು ಬೆಳಗ್ಗೆನೆ ಎಲ್ಲಾರನ್ನ ಕರ್ಕೊಂಬಂದಾಗ ನಾನು ಕೂಡ ಹೇಳಿದೆ, ನೋಡ್ರಿ ನಿಮಗ ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆಗಿ ಮಾಡಕ್ ಬಿಡಲ್ಲ, ಅದು ಏನಿದ್ರು ನ್ಯಾಯವಾಗಿ ಸರ್ಕಾರ ನಿಮ್ಗೆ ಪರವಾನಿಗೆ ಕೊಟ್ರೆ ನೀವು ಮಾಡ್ರಿ, ನಾನ್ ಬೇಡ ಅನ್ನೋದಿಲ್ಲ. ನೀವು ನನಗೆ ಯಾಕೆ ಬಂದು ಇಲ್ಲಿ ಮನೇಲಿ ಬಂದು ನೀವು ಇಲ್ಲಿ ಇಷ್ಟೆಲ್ಲ ಕ್ವಶನ್ ಮಾಡ್ತೀರಿ? ನಾನು ಹೊರಗಡೆ ಹೋದ್ರ 10 ಗಾಡಿಗಳು ತಗೊಂಡು ನನಗೆ ಬೆನ್ನ ಹತ್ತತ್ರಲ್ಲ, ಏನ್ ಕಾರಣ ಅಂತ ನಾನು ಕೇಳಿದಾಗ ಅವ್ರೇನ್ ಹೇಳ್ತಾರಂದ್ರೆ ನಿಮ್ಮನ್ನ ಕಾಯಕ್ ಬರ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ನನಗೆ ಎಷ್ಟು ಭಯ ವಾತಾವರಣ ಇರಬಹುದು ಅನ್ನೋಂಥದ್ದು ನೀವೇ ವಿಚಾರ ಮಾಡ್ರಿ ಮೇಡಮ್. ಇದನ್ನೆಲ್ಲ ನಾನು ಪದೇ ಹೇಳ್ತೀನಿ. ನನಗೂ ಕೂಡ ನಾನು ಒಬ್ಬ ಸಾಮಾನ್ಯಳು, ನನಗ ಜನ ಅಧಿಕಾರ ಕೊಟ್ಟಾರ, ನನ್ನ ಮೇಲೆ ವಿಶ್ವಾಸ ಇಟ್ಟು ಇವ್ರಾದ್ರ ಇಂಥವೆಲ್ಲ ನಡೆಯೋದಿಲ್ಲ, ಇವ್ರಿಗೆ ನಮ್ಮ ತಾಲೂಕಿಗೆ ಇಂಥ ಒಳ್ಳೆ ಒಂದು MLA ಬೇಕು ಅಂತೇಳಿ ಅವರೇ ನನಗ ತನುಮನಧನದಿಂದ ನನಗೆ ಆಶೀರ್ವಾದ ಮಾಡಿದಂತ ನಮ್ಮ ತಾಲೂಕಿನ ಜನ ಪ್ರಜಾಪ್ರಭುತ್ವನ ಎತ್ತಿಡ್ದಾರೆ. ಯಾವುದೇ ಕಾರಣಕ್ಕೂ ನಾನು 1 ಪೈಸೆ ದುಡ್ಡು ಕೊಟ್ಟಿಲ್ಲ, ಮದ್ಯ ಕೊಟ್ಟಿಲ್ಲ, ಇನ್ನೊಂದಿಲ್ಲ, ಹಣಬಲಿಲ್ಲ, ತೋಳ್ಬಲಿಲ್ಲ ಮೇಡಮ್. ಜನರು ನನಗೆ ಅವರು ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ನನ್ನ ಗೆಲ್ಸ್ಯಾರಂತಂದ್ರೆ ಇದನ್ನ ನಾನು ಏನ್ ಮಾಡ್ಲಿ ಹೇಳ್ರಿ? ಈ ತರ ಆದ್ರ ಮಹಿಳಾ ಶಾಸಕಿ ಅನ್ನೋದು ಒಂದ್ ಕಡೆ, ಮತ್ತೆ ನಾನು ಏನಾರು ಹೇಳ್ಕೊಂಡ್ರೆ ಏನಪ್ಪ ಇವ್ರು ಅಸಮರ್ಥರೇನೋ ಅನ್ನೋಂಥದ್ದು. ನಾನು ಯಾವುದೇ ಕಾರಣಕ್ಕೂ ಯಾರು ಭಯ ಹಾಕಿದ್ರೇನು, ಯಾರು ಏನ್ ತೊಂದರೆ ಕೊಟ್ರೇನು, ಯಾವುದೇ ಕಾರಣಕ್ಕೂ ನಾನು ಅಂತದಕ್ಕೆಲ್ಲ ಜಗ್ಗಲ್ಲ ನಾನು. ಆದ್ರೆ ಇದನ್ನ ಕಡಿವಾಣ ಹಾಕ್ರಿ ಅಂತೇಳಿ ನಾನು ಅಧಿಕಾರಿಗಳಿಗೆ ಕೇಳ್ತಾ ಇದ್ದೀನಿ. ನಿಜ. ಅಲ್ಲ, ಈಗ 37 ಪ್ರಕರಣ ದಾಖಲಾಗಿದೆ ಅಂತ ಖುದ್ದು SP ಅವರೇ ಹೇಳ್ತಾರೆ. 37 ಅಧಿಕೃತವಾಗಿ ಪ್ರಕರಣ ದಾಖಲಾದ ನಂತರದಲ್ಲಿ SP ಅವರು ಹಾಗಾದ್ರೆ ಏನ್ ಕ್ರಮ ಕೈಗೊಂಡ್ರು? ಇನ್ನು ನಡೀತಾ ಇದೆಯಲ್ಲ ಅಲ್ಲಿ ಮರಳು ದಂಧೆ, ಅದನ್ನ ನಿಲ್ಲಿಸುವಂತ ಕ್ರಮಗಳು ಪೊಲೀಸರಿಂದ ಯಾಕೆ ಆಗ್ತಾ ಇಲ್ಲ ಹಾಗಾದ್ರೆ? ಈಗ ಮೇಡಮ್ ಏನಾಗ್ಯದ, ಪೊಲೀಸರು ಅಸಹಾಯಕರಾಗ್ಯಾರ, ಅಲ್ಲಿ ತಹಸೀಲ್ದಾರ್ ಅಸಹಾಯಕರಾಗ್ಯಾರ, ಮತ್ತೆ ಇನ್ನ ಉಳಿದಂತ ಎಲ್ಲಾ ಡಿಪಾರ್ಟ್ಮೆಂಟ್. ಯಾಕಂದ್ರೆ ಮರಳು ಸಮಿತಿ ಅಂತೇಳಿ ಒಂದು AC ಅವ್ರ ನೇತೃತ್ವದಲ್ಲಿ, DC ಅವ್ರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡ್ಯಾರ. ಇವತ್ತಿಗೂ ಒಬ್ಬನ ಅಲ್ಲಿ ಹೋಗಿ ಇದು ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೆ ಕೂಡ ಭಯ ವಾತಾವರಣ. ತಹಸೀಲ್ದಾರ್ ಅವ್ರನ್ನ ಕರೆದು ನಾನು ಮಾತಾಡಿದ್ರೆ ತಹಸೀಲ್ದಾರ್ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಮೇಲೆನೆ ಲಾರಿ ಹತ್ತಕ್ ಬರ್ತಾರ್ರಿ ಮೇಡಮ್, ನಾವೇನ್ ಮಾಡೋದು, ನಮಗೂ ಕೂಡ ಭಯ ಅದ ಅಂತ ಅವ್ರು ಹೇಳ್ತಾರೆ. ಅವ್ರ ಅಸಹಾಯಕತೆ. ಪೊಲೀಸರಿಗೆ ಕೇಳಿದಾಗ ಅಸಾಧ್ಯವಾದ ಮಾತ್ರ ಮೇಡಮ್, ಇದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ, ಇದನ್ನ ಬಂದ್ ಮಾಡಕ್ ಆಗಲ್ಲ,
ಇದನ್ನ ಏನ್ ಮಾಡೋದ್ರಿ ಅಂತ ಅವರು ಕಾಂಪ್ರಮೈಸ್ ಲೆಕ್ಕದಾಗ ಅವ್ರು ಮಾತಾಡ್ತಾರ. ಅಂದ್ರೆ ಇಲ್ಲಿ ಒಂದು ಚೆಕ್ ಪೋಸ್ಟ್ ಮಾಡ್ಯಾರ, ಅಲ್ಲಿ 2-3 ಪೊಲೀಸರನ್ನ ಕೂಡಿಸ್ತಾರ. ಅಲ್ಲಿ ನೋಡಿದ್ರೆ ಒಂದು CC ಕ್ಯಾಮ್ರಾ ಇಲ್ಲ, ಒಂದು ರಿಜಿಸ್ಟರ್ ಇಲ್ಲ, ಏನು ದಾಖಲೆ ಬರ್ಕೊಳ್ಳೋದಿಲ್ಲ. ರಾಜಾರೋಷವಾಗಿ ಅವ್ರ ಮುಂದನೆ ಗಾಡಿಗಳು ಅಡ್ಡಾಡ್ತಿರ್ತಾವ. ನಾನೇ ಖುದ್ದಾಗಿ ಚೆಕ್ ಪೋಸ್ಟ್ಗೆ ಹೋಗಿ ನೋಡಿನಿ. ಇದನ್ನೆಲ್ಲ ನಾನು ಗಮನಿಸಿದಾಗ ಇಲ್ಲಿ ನಮ್ಮಲ್ಲಿ ಯಾವ ರೀತಿ ಆಡಳಿತ ನಡೆದಿರ್ಬೋದು, ಸರ್ಕಾರ ಇದನ್ನ ಎಷ್ಟರ ಮಟ್ಟಿಗೆ ಇಲ್ಲಿ ನಿರ್ಲಕ್ಷ್ಯದಿಂದ ನಮ್ಮ ತಾಲೂಕಿಗೆ ಒಬ್ಬ ಮಹಿಳೆ ಅನ್ನೋ ಕಾರಣಕ್ಕೆ ಸರ್ಕಾರನೇ ನೇರ ಹೊಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ರೀ. ಯಾಕಂತಂದ್ರೆ ಇದಕ್ಕಿಂತ ಫಸ್ಟ್ ನಾನು ಹೋರಾಟ ಮಾಡಿ ನಾನೇ ಮರಳಿನ ಅಡ್ಡೆಗೆ ಹೋಗಿ ಅದನ್ನ ಮಾಡಿದ್ದೆ. ತನಿಖೆ ಮಾಡ್ರಿ ಅಂತೇಳಿ ಸ್ಪೀಕರ್ ಅವರು ಆದೇಶ ಮಾಡಿದ್ರು. ಆ ಆದೇಶ ಮಾಡಿದಾಗ ಅಲ್ಲಿ ಏನಂತ ನನ್ನ ವಿರುದ್ಧನೇ ಇದೇ ಮರಳು ಗ್ಯಾಂಗ್ನ ಕರ್ಕೊಂಡು ಸುಳ್ಳಾದ ಅಂತೇಳಿ ಬರೆದು ವರದಿ ಕೊಡ್ತಾರ ಪೊಲೀಸ್ ಅಧಿಕಾರಿಗಳಂದ್ರೆ ಎಷ್ಟ್ರ ಮಟ್ಟಿಗೆ ಅವರು ನನ್ನ ಟಾರ್ಗೆಟ್ ಮಾಡಿರ್ಬೋದು ಅನ್ನೋಂಥದ್ದು ನೋಡ್ರಿ. ನನಗೇನು ಭಯ ಇಲ್ಲ. ನನ್ನ ಕ್ಷೇತ್ರ ಜನ ನನ್ನ ಉಳಿಸಿಕೊಂಡಾರ, ಮುಂದನು ಉಳಿಸ್ಕೊಂತಾರ. ಯಾವುದೇ ಕಾರಣಕ್ಕೂ ನಾನು ಇದನ್ನ ಯಾರೋ ಒಬ್ಬನ ಹೇಳ್ತಿರ್ತಾರ, ಇಲ್ಲ ಮೇಡಮು ಈ ತರ ಸುಮ್ನೆ ಇದ್ಬಿಟ್ರೆ ಆಯ್ತಲ್ಲ. ನಾನು ಯಾವುದೇ ಕಾರಣಕ್ಕೂ ಜೀವ ಹೋದ್ರೂ ಸುಮ್ನೆ ಇರಲ್ಲ. ನನ್ನ ಕೆಲಸ ಏನು, ನನ್ನ ಕಾಯಕ ನಾನೊಂದು ಸೇವಾಳು. ಒಂದು ಕ್ಷೇತ್ರದಾಗ ನಾನು ಸಂಪತ್ತನ್ನು ಉಳಿಸಕ್ ನಾನು ಆರಿಸ್ಯಾರ, ಅದನ್ನ ಯಾರು ದರೋಡೆ ಮಾಡಕ್ ನಾ ಬಿಡಲ್ಲ. ಖಂಡಿತ ಧನ್ಯವಾದ ಕರ್ಮ ನಾಯಕ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದ್ದಕ್ಕೆ. ವರ್ಷ ಕಳೆದ್ರೂ ಕೂಡ ಮಂತ್ರಿಗಿರಿಯ ಕನಸು ಮಾತ್ರ ಈಡೇರಿಲ್ಲ. ಕಾಂಗ್ರೆಸ್ ಸಚಿವಾಕಾಂಕ್ಷಿಗಳಲ್ಲಿ ಒಂದು ರೀತಿ ಕಾರ್ಮೋಡ ಆವರಿಸಿದೆ. ಆಡಳಿತಾವಧಿಯ ಅರ್ಧ ಅವಧಿ ಕಳೆದ್ರೂ ಕೂಡ ಸಿಕ್ಕಿಲ್ಲ. 2.5 ವರ್ಷ ಕಳೆದ್ರೂ ಕೂಡ ಈ ಮಂತ್ರಿಗಿರಿಯ ಕನಸು ಮಾತ್ರ ಯಾಕೋ ಈಡೇರುವ ಹಾಗೆ ಕಾಣಿಸ್ತಾ ಇಲ್ಲ. ಒಂದು ಕಡೆ ಆಡಳಿತದ ಅರ್ಧ ಅವಧಿ ಕಳೆದು ಹೋಗಿದೆ ಈಗ, ಆದ್ರೂ ಕೂಡ ಸಿಗ್ತಾ ಇಲ್ಲ ಸ್ಪಷ್ಟತೆ. 2.5 ವರ್ಷ ಬಳಿಕ ಸಚಿವಗಿರಿ ಅಂತಿದ್ದವರು ಈಗ ಅತಂತ್ರರಾಗಿದ್ದಾರೆ. ಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಂತಹ ಹಿರಿಯ ಶಾಸಕರು ಕಂಗಾಲಾಗಿ ಹೋಗಿದ್ದಾರೆ. ನಿಗಮ ಮಂಡಳಿಯ ಸ್ಥಾನದ ಮೇಲೆ ಕಣ್ಣಿಟ್ಟವರು ಕೂಡ ಕಂಗಾಲಾಗಿ ಹೋಗಿದ್ದಾರೆ. ಜನವರಿ 29ಕ್ಕೆ ಕೆಲ ನಿಗಮ ಮಂಡಳಿಗಳ ಅವಧಿಯ ಅಂತ್ಯ. ಹಾಗಾಗಿ ಅಧ್ಯಕ್ಷ ಸ್ಥಾನದ ಕನವರಿಕೆಯಲ್ಲಿದ್ದವರಿಗೂ ಕೂಡ ಸ್ಪಷ್ಟತೆ ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. ಅಧಿಕಾರಾವಧಿ ಮುಂದುವರಿಕೆ ಆಗುತ್ತೋ ಅಥವಾ ಇಲ್ಲ ಅಂತ್ಯವೋ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಭಯ ಸಿಗುವ ಹಾಗೆ ಕಾಣಿಸ್ತಾ ಇಲ್ಲ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದರೂ ರುಚಿಕರ. MDH ಕಾಶ್ಮೀರಿ.